ಮದ್ದೂರಿನಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ಮಾಡುವ ಆ ಸಂದರ್ಭದಲ್ಲೇ ಮಸೀದಿಯಿಂದ ಕಲ್ಲು ತೂರಾಟ ನಡೆದಿದೆ. ಮಸೀದಿಯ ಒಳಗಿದ್ದಂತಹ ಆ ಕಿಡಿಗೇಡಿಗಳು ಯಾರು, ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದ್ದಂತಹ ಪೊಲೀಸ್ನವರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆಕ್ರೋಶದ ಕಟ್ಟೆ ಹೊಡೆದಿದೆ. ಈ ನಿಟ್ಟಿನಲ್ಲಿ ಮದ್ದೂರಿನ ಸ್ಥಳೀಯರು, ಹಿಂದೂ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೋಡಿ, ಮದ್ದೂರಿನ ಗಣೇಶ ವಿಸರ್ಜನೆಯ ಈ ಪ್ರಕರಣದಲ್ಲಿ 4 ಪ್ರಮುಖ ವಿಚಾರಗಳಿದ್ದಾವೆ. ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಗಣೇಶನ ಮೇಲೆ ಮಸೀದಿ ಒಳಗಿದ್ದಂಥ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ, ದೊಣ್ಣೆಗಳನ್ನು ಬೀಸಿದ್ದಾರೆ. ಇದನ್ನು ಹೇಗೆ ಒಪ್ಕೊಳ್ಳೋದು? ಒಂದು, ಇಂತಹ ಪರಿಸ್ಥಿತಿಯಲ್ಲಿ ಕಿಡಿಗೇಡಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿದ್ದಂಥ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಿದ್ದಾರೆ. ಎರಡನೇ ಪ್ರಮುಖ ವಿಚಾರ, ಇಂಥದ್ದೆಲ್ಲ ಅಸಮಾಧಾನ ಇದ್ದಾಗ ಅದನ್ನು ಪ್ರತಿಭಟಿಸೋದಕ್ಕೆ ಸ್ಥಳೀಯರು, ಮಹಿಳೆಯರು, ಪುರುಷರು, ಯುವಕರು ಬರ್ತಾರೆ. ಮಹಿಳೆಯರ ಮೇಲೆ ಲಾಠಿ ಪ್ರಹಾರ ಆಗಿದೆ. ಇದನ್ನು ಹೇಗೆ ಒಪ್ಪಿಕೊಳ್ಳೋದು? ಮೂರನೇ ವಿಚಾರ. ಇನ್ನು 4ನೇದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಈ ಓಲೈಕೆ ರಾಜಕಾರಣ ಸರಿಯಾ ಅನ್ನುವಂಥ ಪ್ರಶ್ನೆಯನ್ನು ಪ್ರತಿಪಕ್ಷಗಳು ಕೇಳ್ತಿದ್ದಾವೆ. ಅಫ್ಕೋರ್ಸ್, ಮದ್ದೂರಿನ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆದಂಥ ಕಲ್ಲು ತೂರಾಟ ಪ್ರಕರಣದ ಕೂಡ ರಾಜಕೀಯ ಎಂಟ್ರಿಯಾಗಿದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ವಾಕ್ಸಮರ ಅನ್ನೋದು ಹೆಚ್ಚಾಗಿದೆ. ಅಸಲಿಗೆ ತಪ್ಪು ಯಾರದು? ತಪ್ಪಾದವ್ರ ಮೇಲೆ ಕ್ರಮ ಆಗುತ್ತಾ? ಓಲೈಕೆ ರಾಜಕಾರಣನ ಅಥವಾ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ ಹಾಗೆ ತಪ್ಪದು ಯಾರೇ ಮಾಡಿದರೂ ಕೂಡ ಶಿಕ್ಷೆ ಅನ್ನೋದು ನಿಜಕ್ಕೂ ಕೂಡ ಆಗುತ್ತಾ? ಈ ಎಲ್ಲದರ ಬಗ್ಗೆ ನಾವಿವತ್ತು ಚಿಂತನೆಯನ್ನು ಮಾಡೋಣ, ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಮದ್ದೂರಿನ ಸ್ಥಳೀಯರೇ ಉಲ್ಲೇಖ ಮಾಡಿರುವ ಪ್ರಕಾರ ಕಳೆದ 30 ವರ್ಷಗಳಲ್ಲಿ ಅಂಥ ಯಾವುದೇ ಅಹಿತಕರ ಘಟನೆ ಅನ್ನೋದು ನಡೆದಿರಲಿಲ್ಲ. ಆದರೆ ಈಗ ನಡೀತಿದೆ ಅನ್ನೋದಾದರೆ ಯಾವ ಕಾರಣಕ್ಕೆ, ಅದ್ಯಾರ ಕುಮ್ಮಕ್ಕು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ ಸ್ಥಳೀಯರು ಇನ್ನೂ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಮಸೀದಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇವರ ಉಪಟಳ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾಗರಿಕರು ಸುಭಿಕ್ಷವಾಗಿ ಬದುಕೋದಕ್ಕೆ ಕೆಲವೊಂದು ಭಾಗದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಈ ಓಲೈಕೆ ರಾಜಕಾರಣದ ಪ್ರಭಾವವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದೇನೇ ಇದ್ರೂ ಕೂಡ ಶಾಸಕರಿರ್ಬೋದು ಅಥವಾ ಸಂಸದರಿರ್ಬೋದು, ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತ ಕಡೆ ಗಮನ ಹರಿಸಲೇಬೇಕಾಗಿದೆ. ಮದ್ದೂರು ಗಲಭೆ ವಿಚಾರದಲ್ಲೂ ಕೂಡ ರಾಜಕೀಯ ಅನ್ನೋದು ಹೆಚ್ಚಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಕ್ ಸಮರ ಅನ್ನೋದು ಹೆಚ್ಚಾಗಿದೆ. ಮದ್ದೂರಿನಲ್ಲಿ ನಡೆದಂಥ ಘಟನೆಗೆ ಯಾರು ಕಾರಣ ಅಂತ ನೋಡೋದಾದ್ರೆ ಅದು ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಅಂತೆ. ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಓಲೈಕೆ ರಾಜಕಾರಣದ ಫಲಶ್ರುತಿಯೇ ಈ ರೀತಿಯ ಕಲ್ಲು ತೂರಾಟ ಅಂತ ನೇರ ಆರೋಪವನ್ನು ಮಾಡಿದ್ದಾವೆ. ನಿಜಕ್ಕೂ ಇಂಥ ಘಟನೆಗೆ ಪ್ರಚೋದನೆ ಹಾಗಾದ್ರೆ ಯಾರಿಂದ ಆಯಿತು? ಕಲ್ಲು ಎಸೆಯೋಕೆ ಯಾಕೆ ಪೊಲೀಸರ ಭಯ ಅನ್ನೋದಿಲ್ಲ? ಇದರ ಬಗ್ಗೆ ಗಮನ ಹರಿಸಬೇಕು. ಕರ್ನಾಟಕ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಆತ್ಮಾವಲೋಕನವನ್ನೂ ಮಾಡಿಕೊಳ್ಳಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸುವಂಥ ನಿಟ್ಟಿನಲ್ಲಿ ಮುಲಾಜಿಲ್ಲದ ನಿರ್ಧಾರಕ್ಕೆ ಬರಬೇಕು. ಇಂಥವರ ಕೇಸನ್ನು ವಾಪಸ್ ಪಡೆಯುವಂತಹ ಪ್ರಕ್ರಿಯೆ ಸರಿನಾ? ಇದು ನೋಡಿ, ರಾಜ್ಯದ ಜನತೆಯ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಇಲ್ಲೇನಾದರೂ ಓಲೈಕೆ ಅನ್ನೋದಾದರೆ. ನಿಜಕ್ಕೂ ಇಂಥ ಘಟನೆಗೆ ಪ್ರಚೋದನೆಯನ್ನು ಹಾಗಾದರೆ ಯಾರು ಕೊಟ್ಟಿರೋದು? ಮಿತಿ ಮೀರಿದ ಓಲೈಕೆ ರಾಜಕಾರಣವೇ ಹಾಗಾದರೆ ಇದಕ್ಕೆ ಕಾರಣ ಆಯಿತಾ? ನಿಜಕ್ಕೂ ಓಲೈಕೆ ಮಾಡ್ತಿದ್ದಾರಾ ಅಥವಾ ಪ್ರತಿಪಕ್ಷದ ಅಜೆಂಡದ ಪರಿಣಾಮ? ಅಂದರೆ ಈ ಕಾಂಗ್ರೆಸ್ನವರು ಓಲೈಕೆ ರಾಜಕಾರಣ ಮಾಡ್ತಾರೆ, ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರನ್ನು ಪ್ರೋತ್ಸಾಹಿಸ್ತಾರೆ, ಅವರಿಗೆ ಪ್ರೋತ್ಸಾಹಧನವನ್ನು ಹೆಚ್ಚು ಕೊಡ್ತಾರೆ, ಅವರ ಅಭಿವೃದ್ಧಿಗೆ ಜಾಸ್ತಿ ಹಣವನ್ನು ವಿನಿಯೋಗಿಸ್ತಾರೆ ಅನ್ನುವಂತಹ ಆರೋಪನ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ, ಕಾಂಗ್ರೆಸ್, JDS ನಾಯಕರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದ್ರೆ ಪೊಲೀಸ್ನವ್ರು ಮಾತು ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ ಅವರು. ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾರೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ನೋಡಪ್ಪ, BJP ಅವ್ರು ಇದಾರಲ್ಲ, ಪ್ರಚೋದನೆ ಮಾಡೋದ್ರಲ್ಲಿ ನಿಸ್ಸೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು. ಹೌದು, ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು. ಅದರಲ್ಲಿ ಈಗಾಗಲೇ ಸುಮಾರು 20 ಜನರಿಗೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ. ಈ ಮಧ್ಯದಲ್ಲಿ ಬೆಳಿಗ್ಗೆ ಪ್ರೊಸೆಷನ್ ಮಾಡಿ ಅವರು ಅನೇಕ ಯಾರ್ಯಾರು ಸೇರಿದ್ದಾರೆ ಇನ್ನೂ ನನಗೆ ಗೊತ್ತಿಲ್ಲ, ಅದರಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ ಅಂತ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ.
ಅದನ್ನು ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. BJPಯವ್ರಿಗೆ ನೆಲೆ ಇಲ್ಲ, ಕಮ್ಯುನಲ್ ಇಶ್ಯೂ ಬಿಟ್ಟರೆ ಇನ್ಯಾವುದೂ ಅವ್ರಿಗೆ ಇಶ್ಯೂ ಇಲ್ಲ. ಅಸೆಂಬ್ಲಿಲಿ ನೋಡಿದ್ರಿ ನೀವೇ, ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ. ನಮಗೆ ನಾವು ಅದೇ ಕಮ್ಯುನಲ್ಲಿಂದ ಪಾರ್ಟಿ ಕಟ್ಟಲ್ಲ. ಕಾಂಗ್ರೆಸ್ ಕಾರ್ಯಕ್ರಮ ಡೆವಲಪ್ ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಮೇಲೆ ಜಿಲ್ಲಾಡಳಿತ, ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ. ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ, ಅದು ಪ್ರಚೋದನೆ ಇಲ್ಲದೆ ಇನ್ನೇನು ಹೇಳಕ್ಕೆ? ಈಗ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ. ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂದೆ ಈ ಘಟನೆಗಳು ನಡೀತಾ ಇದೆ. ಯಾಕೆಂದರೆ ಇವರು ಕಲ್ಲು ಹೊಡಿತಾರೆ ಅಂತ ಗೊತ್ತಲ್ಲ. ಇದು ಸಾರ್ವಜನಿಕ ರಸ್ತೆ, ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ, ಇವ್ರ ಅಪ್ಪನ ಆಸ್ತಿನ. ನಾವು ಟ್ಯಾಕ್ಸ್ ಕೊಟ್ಟಿರೋದು, ಕರ್ನಾಟಕದ ಜನ, ನಾವು ಟ್ಯಾಕ್ಸ್ ಪೇಯರ್ಸ್, ನಮ್ಮ ರಸ್ತೆ ಅದು. ಅಲ್ಲಿ ಒಂದು ರಿಸರ್ವ್ಯಾನ ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಐತಾ? ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಐತಾ? ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಐತಾ? ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನಿದು ಮಿನಿ ಪಾಕಿಸ್ತಾನ ಆಗಿದೆ ಅಂತ ಮಾಧ್ಯಮದ ಮುಂದೆ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇತ್ತಾ? ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರ ಹೇಳಿಕೆ ನಾನು ನೋಡ್ತಾ ಇದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಮೈ ಉರಿತದೆ. ಒಬ್ಬ ಗೃಹ ಸಚಿವರು ಹೇಳ್ತಾರೆ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜು ಸಣ್ಣ ಪುಟ್ಟ ಘಟನೆ ಅಂತೇಳಿ ಒಬ್ಬ ಗೃಹ ಸಚಿವರಿಗೆ ಅನಿಸ್ತದೆ ಅಂತ ಹೇಳಿದ್ರೆ, ಇದಕ್ಕಿಂತ ಒಂದು ಅಯೋಗ್ಯ ಹೇಳಿಕೆ ಕೊಡೋದಕ್ಕೆ ಸಾಧ್ಯನ? ಒಬ್ಬ ಗೃಹ ಸಚಿವರು ಶಾಂತಿ ಕದಡುವಂತ ಕೆಲಸ ಮಾಡ್ತಾರೆ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ, ಇವರ ಉದ್ದೇಶ ಇದರಿಂದ ಏನ್ ನಡೀತಾ ಇದೆ ಅಂತ, ಹಿಂದೂಗಳ ಮೇಲೆ ಏನು ದಬ್ಬಾಳಿಕೆ ನಡೀತಾ ಇದೆ, ಹಿಂದೂಗಳ ಮೇಲೆ ಏನು ಕಲ್ಲೆಸುವಂತ ಕೆಲಸ ಆಗ್ತಾ ಇದೆ, ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಕೂಡ ಸರಿ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿ ಹೇಳಿಕೆನ ಕೊಡ್ತಾ ಇದ್ದಾರೆ. ಅದು ಆ ಕಾರಣಕ್ಕೆ ಹೇಳಿರುವಂಥದ್ದು, ನಿಮ್ಮ ಈ ಕಾಂಗ್ರೆಸ್ ಸರ್ಕಾರದ ಈ ಪಾಪದ ಕೂಡ ತುಂಬಿದೆ. ಇಲ್ಲಿಯ ಪೊಲೀಸರು ವೈಫಲ್ಯವಾಗಿದೆ, ಸರ್ಕಾರದ ವೈಫಲ್ಯ ಆಗಿದೆ. ಮತ್ತು ಪರಮೇಶ್ವರ್ ಅವರು ಭಾಳ ಲೈಟಾಗಿ ಮಾತಾಡಿದ್ದಾರೆ, ಚಲವರಸ್ವಾಮಿ ಬೇಜವಾಬ್ದಾರಿಯಾಗಿ ಮಾತಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಕೆಲಸ, ಯಾರ ಕೆಲಸ? BJP ಮೇಲೆ ವಿನಾಕಾರಣವಾಗಿ ಆರೋಪ ಮಾಡುವಂಥದ್ದನ್ನು ಬಿಟ್ಟು ತಮ್ಮ ಕರ್ತವ್ಯವನ್ನು ನಿಷ್ಪಕ್ಷಪಾತವಾಗಿ ಮಾಡೋದಕ್ಕೆ ಕರೀಲಿ. ಓಲೋಕಿಯ ರಾಜಕಾರಣ ಮಾಡೋದ್ರಿಂದ ಪರಿಣಾಮವಾಗಿ ಇದೆಲ್ಲವೂ ಕೂಡ ಆಗಿರುವಂಥ ಸಮಾಜಘಾತಕ ಶಕ್ತಿಗಳಿಗೆ ಇವತ್ತು ನಾವು ಏನು ಬೇಕಾದರೂ ಮಾಡಿದ್ರೆ ನಡೀತದೆ ಅನ್ನುವಂಥ ಒಂದು ಒಂದು ಸಂಪೂರ್ಣವಾದ ವಿಶ್ವಾಸ ಇವತ್ತು ಈ ಸರ್ಕಾರ ಕೊಟ್ಟಿದೆ. BJP JDS ಕುಮ್ಮಕ್ಕ ಏನು ಕುಮ್ಮಕ್ಕು? ಗಣೇಶ ಮಾಡೋಕ್ಕೆ BJP JDS ಕುಮ್ಮಕ್ಕೆ ಕೊಡಬೇಕಾ? ಮೆರವಣಿಗೆ ತೊಗೊಂಡೋಗ್ಲಿಕ್ಕೆ BJP JDS ಅವ್ರು ಕುಮ್ಮಕ್ಕೆ ಕೊಡಬೇಕಾ? ನಿಮ್ಗೇನು ಬುದ್ಧಿ ಕೆಟ್ಟಿದೆಯೇನೋ ಇವರಿಗೆ ನಾಗಮಂಗಲದಲ್ಲಾಗಿದೆ, ಆಗಲೂ ನಿಮಗೆ ಮನವರಿಕೆ ಆಗಿಲ್ಲ. ಇವತ್ತು ಮದ್ದೂರಿನಲ್ಲಾಗಿದೆ, ಇವತ್ತಿಗೂ ನಿಮ್ಗೆ ಮನವರಿಕೆ ಆಗಲ್ಲ. ಇವತ್ತಿಗೂ ನಿಮಗೆ ಮನವರಿಕೆ ಆಗಲ್ಲ ಅಂದರೆ ಈ ರೀತಿ ನೀವು ಓಲೈಕೆ ರಾಜಕಾರಣವನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋಂಥ ಮನಸ್ಥಿತಿಯಲ್ಲಿ ನೀವು ಸೇರ್ಕೊಂಬಿಟ್ಟು ಅಧಿಕಾರದ ಮತ್ತು ನಿಮಗೆ ತಲೆಗೇರಿದೆ. ಹಾಗಾಗಿ ಮನಸ್ಸಿಗೆ ಬಂದಂಗೆ ಮಾತಾಡ್ತಿದ್ದೀರಾ. ಮಂಡ್ಯ ಜಿಲ್ಲೆಯಲ್ಲಿ ಎಂದೂ ಸಹ ಈ ರೀತಿಯ ಪ್ರಕರಣಗಳು ಆಗ್ತಾ ಇರಲಿಲ್ಲ. ಶಾಂತಿಯ ಜೀವನವನ್ನು ಮಂಡ್ಯ ಜಿಲ್ಲೆಯ ಜನ ನಿರ್ವಹಣೆ ಮಾಡ್ತಾರೆ. ಇಂಥ ಒಂದು ಪ್ರಕರಣಗಳು ಭಾಳ ಗಂಭೀರವಾದಂಥ ಪರಿಸ್ಥಿತಿಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ, ಇದಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ಇಂಥ ಒಂದು ಘಟನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದ ನಡವಳಿಕೆಗಳೇನಿದ್ದಾವೆ. ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂ ಸಮಾಜವನ್ನು ಒಂದು ಅಸಮಾಧಾನಕ್ಕೆ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದು ಪ್ರತಿನಿತ್ಯ ನಾವು ನೋಡ್ತಕ್ಕಂಥದ್ದೇನಿದೆ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವೊಂದು ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ರೀತಿಯ ಹಿಂದೂ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಇದೇ ಕಾಂಗ್ರೆಸ್ ಪಕ್ಷದ ಪ್ರೇರೇಪಣೆಗಳಿದೆ. ಇದಕ್ಕೆ ನಮ್ಮ ಹಿಂದೂ ಸಮಾಜದಲ್ಲಿ ಹೌದು ಎಲ್ಲರಲ್ಲೂ ಒಂದು ಭಾವನೆ, ಈ ಕಾಂಗ್ರೆಸ್ನ ನಡವಳಿಕೆಯಿಂದ ಇವತ್ತು ನಮ್ಮ ಹಿಂದೂ ಸಮಾಜದ ಯುವಕರಿರ್ಬೋದು, ಹಿಂದೂ ಸಮಾಜದ ಬಂಧುಗಳು
ಅಸಮಾಧಾನಕ್ಕೆ ಒಳಗಾಗಿರ್ತಕ್ಕಂಥದ್ದು ಒಂದು ಕಡೆ ಇದೆ. ಇಂಥ ಪರಿಸ್ಥಿತಿನಲ್ಲಿ ಈ ಕಲ್ಲುಗಳನ್ನು ಹೊಡೆಯತಕ್ಕಂಥದ್ದು ಇದರ ಹಿನ್ನೆಲೆ ಒಂದು ಸಂಘರ್ಷಕ್ಕೆ ಈ ಎರಡೂ ಸಮಾಜಗಳನ್ನು ಇವತ್ತು ದೂಡ್ತಕ್ಕಂಥದ್ದೇನಿದೆ, ಇದಕ್ಕೆ ಮೂಲ ಕಾರಣ ರಾಜಕೀಯವನ್ನು ಬಿಟ್ಟು ಒಂದು ಮಾತನ್ನು ಹೇಳಲೇಬೇಕು. ಗಣೇಶ ವಿಸರ್ಜನೆಯಾಗುವ ಸಂದರ್ಭದಲ್ಲಿ ಆ ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಿರುವಂತಹ ಅಂಥ ಒಂದು ಸಂದರ್ಭದಲ್ಲಿ ಮಸೀದಿಯ ಸುತ್ತಮುತ್ತ ಲೈಟ್ ಆಫ್ ಮಾಡಿ ಮಸೀದಿಯ ಒಳಗಡ್ಕೊಂಡು ಕಲ್ಲು ಎಸೆದು ಉಪಟಳ ಮಾಡಿ ಅಲ್ಲೊಂದು ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ, ಅಲ್ಲಿ ಕುಹಕ ಮಾಡ್ತಾರೆ, ಕಿಡಿಗೇಡಿಗಳ ರೀತಿಯ ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅಂದರೆ ಧೈರ್ಯದಿಂದ ಮಾಡಿಲ್ಲ, ರಣಹೇಡಿಗಳು. ಅರ್ಥ ಮಾಡ್ಕೋಬೇಕು. ಯುದ್ಧ ಆದರೆ, ಹೋರಾಟಗಳಾದರೆ ಎದುರುಗಡೆ ಫೈಟ್ ಮಾಡಬೇಕಾಗತ್ತೆ. ಒಂದ ಸೋಲು ಇಲ್ಲ ಗೆಲುವು ಅಷ್ಟೇ. ಹಿಂದಿನಿಂದ ಮಾಡ್ತಾರೆ, ಪರಿಸ್ಥಿತಿಯನ್ನು ಪ್ರಕ್ಷುಬ್ಧತೆಯತ್ತ ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇದನ್ನು ಬೇರೆ ಥರ ಕರೀತಾರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಬಂಧಿಸಬೇಕು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಪದ್ಮಾವತಿ ರವಿಯವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ರವಿ. ಪದ್ಮಾವತಿ ಅವರೇ ನಮಸ್ತೆ ಮೇಡಮ್. ನಮಸ್ತೆ. ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಏನು BJP ವಕ್ತಾರರಾಗಿರುವಂಥ ಶಿವಕುಮಾರ್ ಅವರು ಕನೆಕ್ಟ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ರೈಟ್, ಪದ್ಮಾವತಿ ಅವರಿಂದನೇ ಆರಂಭ ಮಾಡೋಣ. ಪದ್ಮಾವತಿ ಅವರೇ, ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ಈ ಒಂದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಕಲ್ಲು ಎಸೆದಿರುವಂತಹವರ ಈ ಧೈರ್ಯಕ್ಕೆ ಕಾರಣ ಏನಿರಬಹುದು? ಯಾವ ಧೈರ್ಯದಿಂದ ಹಿಂಗೆ ಮಾಡಿದ್ದಾರೆ? ಮೇಡಮ್, ಇದು ಒಂದು ರಾಜಕೀಯ ಹುನ್ನಾರನೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಸಪೋರ್ಟ್ ಇಲ್ಲದೇನೆ ಪೂರ್ವ ನಿಯೋಜಿತವಾಗಿ ಇವರು ಪ್ಲಾನ್ ಮಾಡಿ ಇದನ್ನ ಈ ತರ ಕೆಲಸ ಮಾಡಿದ್ದಾರೆ. ಕಳೆದ 2 ವರ್ಷದಿಂದ ನಾವು ಮಂಡ್ಯ ಜಿಲ್ಲೆನಲ್ಲಿ ವಾಸ ಮಾಡೋದಕ್ಕೆ ಕಲ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಬಂತು, ಮುಸ್ಲಿಂ ಸರ್ಕಾರ ಅಂತಾನೆ ಅದನ್ನ ಟ್ಯಾಗ್ ಲೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ವಿಜಯೋತ್ಸವದಿಂದ ಹಿಡಿದು ಪ್ರತಿ ವರ್ಷ ಗಣೇಶೋತ್ಸವ, ಲಾಸ್ಟ್ ಇಯರು ನಮ್ಮ ನಾಗಮಂಗಲದಲ್ಲಿ ಇದೇ ರೀತಿ ಗಲಾಟೆಗಳು ನಡೀತು. ಇದೇ ರೀತಿ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಕಲ್ಲು ತೂರಾಟ ನಡೆದು ಕಡೆಗೆ ಪೊಲೀಸ್ ವ್ಯಾನ್ ಅಲ್ಲಿ ಜೀಪಲ್ಲಿ ತಗೊಂಡೋಗಿ ವಿಸರ್ಜನೆ ಮಾಡುವಂತ ಸನ್ನಿವೇಶ ಉದ್ವಿಗ್ನ ಆಯ್ತು. ಏನೀಗ ನಮ್ಮ SP ಅವರು ಬಾಲಗಿಂಡಿ ಅವರು ಇದ್ದಾರೆ, ಒಂದು ಸೌಹಾರ್ದ ಸಭೆ ಅಂತ ಹೇಳಿ ಗಣೇಶ ಹಬ್ಬದ ಒಂದು 10 ದಿನ ಮುಂಚಿತವಾಗಿ ಎಲ್ಲಾ ತಾಲೂಕಿನವ್ರನ್ನ ಎಲ್ಲಾ ಮುಖಂಡರನ್ನ ಕರೆದಿದ್ರು. ಎಲ್ಲರನ್ನೂ ಕರೆದು ಮತ್ತು ಯಾವುದೇ DJ ಹಾಕೋಂಗಿಲ್ಲ, ಯಾವುದೇ ರೀತಿಯಾದ ಮಸೀದಿಗಳ ಮುಂದೆ ತಮಟೆ ಹೊಡೆಯಂಗಿಲ್ಲ, ಮತ್ತೆ ಸೌಹಾರ್ದಿತವಾಗಿ ಅಣ್ಣ ತಮ್ಮದಿರ ತರ ನೀವು ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಮತ್ತೆ ರೂಟ್ ಮ್ಯಾಪ್ ನ ಫಸ್ಟೇ ಕೊಡ್ಬೇಕು. ಮತ್ತೆ ನೀವು ಎಲ್ಲದಕ್ಕೂ ಪರ್ಮಿಷನ್ ತಗೋಬೇಕು. ಲೈಟಿಂಗ್ ಇರ್ಬೋದು, ನೀವೇನು ತಮಟೆ ತಗೋಬರ್ತೀರಾ, ಏನ್ ತಗೋಬರ್ತೀರಾ, DJ ಬಂದ್ಬಿಟ್ಟು ಮೈಕ್ ಸಿಸ್ಟಮ್ ಅಲ್ಲಿ ಅದು ಎಷ್ಟು ವ್ಯಾಟ್ಸ್ ಇರ್ಬೇಕು ಅನ್ನೋದನ್ನ ಎಲ್ಲ ಒಂದು ಅರ್ಥಬದ್ಧವಾಗಿ ಅವರು ಎಲ್ಲ ರೂಪುರೇಷೆಗಳನ್ನ ತಂದ್ಕೊಟ್ಟಿದ್ರು. ಅಲ್ಲಿ ಏನಾಗಿದೆ, ಇವತ್ತು ಪೊಲೀಸ್ ಇಲಾಖೆನ ಕೈ ಕಟ್ಟಿ ಕೂರುವಂತ ಕೆಲಸವನ್ನ ಮಾಡಾಗಿದೆ. ಇಲ್ಲಿ ತಾಲೂಕಿನಲ್ಲಿ ಆಯಾಯ ತಾಲೂಕಿನಲ್ಲಿ ಏನ್ ಇವತ್ತು SIಗಳಿದ್ದಾರೆ, ಅವರು ರೂಟ್ ಮ್ಯಾಪ್ ನ ಕೊಟ್ಟಿರ್ತಾರೆ. ಎಲ್ಲಿ ಯಾವ ಲೈನ್ ಇಂದ ಯಾವ ಲೈನ್ ವರೆಗೆ ಗಣೇಶ ವಿಸರ್ಜನೆ ಆಗ್ಬೇಕು ಅಂತ ಹೇಳಿ ಇವರು ಯಾರು ಗಣೇಶನ ಕೂರ್ಸಿರ್ತಾರೆ ಅದ್ರಲ್ಲಿ 8 ಜನ 10 ಜನದ ಫೋನ್ ನಂಬರ್ ಸಮೇತ ಸೇರಿ ಅವ್ರು ತಗೊಂಡಿರ್ತಾರೆ. ತಗೊಂಡು ಎಲ್ಲಾದ್ದು ಪರ್ಮಿಷನ್ ತಗೊಂಡ ಮೇಲೆ ಇವರು ಗಣೇಶ ಕೂರ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಇವರು ಗಣೇಶನ ಕೂರ್ಸಾಗ ಏನ್ ರೂಟ್ ಮ್ಯಾಪ್ ಕೊಟ್ಟಿದ್ರು, ಆ ರೂಟ್ ಮ್ಯಾಪ್ ಅಲ್ಲಿ ಈಗ ರಾಮ್ ರಹೀಂ ನಗರ ಅಂತಿದೆ, ಅಲ್ಲಿಂದನೇ ಹಾದು ಹೋಗ್ಬೇಕು ಈ ಗಣೇಶ ವಿಸರ್ಜನೆ ಮದ್ದೂರಲ್ಲಿ. ನಿಮಗೆ ಗೊತ್ತಿರ್ಲಿಲ್ವಾ ಸರ್? ನಾನು ಅವ್ರನ್ನ ಕೇಳೋದು, ಮದ್ದೂರು ಯಾರು ತಾಲೂಕು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ನಿಮಗೆ ಗೊತ್ತಿರ್ಲಿಲ್ವಾ ಸರ್? ರಾಮ್ ರಹೀಂ ನಗರದಲ್ಲಿ ಮಸೀದಿ ಇದೆ, ಇದು ಹಿಂದೆ ನಾಗಮಂಗಲದಲ್ಲಿ ಆಗಿತ್ತು, ನಾವು ಎಚ್ಚೆತ್ಕೊಳ್ಬೇಕು, ಇಲ್ಲಿ ಆ ರೀತಿ ಆಗದೆ ಇರೋ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮನ ವಹಿಸ್ಬೇಕು, ಅಲ್ಲಿ CC ಕ್ಯಾಮ್ರಾಗಳನ್ನ ಅಳವಡಿಸ್ಬೇಕು ಅಥವಾ ಹೆಚ್ಚುವರಿಯಾಗಿ ಪೊಲೀಸ್ನ ನಿಯೋಜನೆ ಮಾಡ್ಬೇಕು ಅಂತ ಅವರು ಮುನ್ನೆಚ್ಚರಿಕೆ ಕ್ರಮನ ತಗೋಬೇಕಾಗಿತ್ತು. ತಗೊಂಡಿಲ್ಲ. ಒಂದು ಪ್ರತಿ ಒಂದು ವಿಸರ್ಜನೆ ಇರ್ಬೋದು ಅಥವಾ ನಾವು ಹಿಂದೂ ಸಂಪ್ರದಾಯದಂತೆ ನಾವು ಶವ ಸಂಸ್ಕಾರ ಮಾಡ್ಲಿಕ್ಕೆ ಮೆರವಣಿಗೆ ತಗೊಂಡು ಹೋಗ್ತೀವಿ. ಮೆರವಣಿಗೆ ತಗೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಅಲ್ಲಿಯ ಮುಲ್ಲಾಗಳು ಇಲ್ಲಿ ತಮಟೆ ಹೊಡಿಬೇಡಿ ಹಾಗಂದ್ರೆ ಏನು ಮೇಡಮ್? ಹಾಗಾರ ಅರ್ಥ ಇಲ್ಲಿ ತಮಟೆ ಹೊಡಿಬೇಡಿ, ಇಲ್ಲಿ ತಮಟೆ ಹೊಡಿಬೇಡಿ, ಇಲ್ಲಿ ನೀವು ಕೂಗ್ಬೇಡಿ, ಇಲ್ಲಿ ಪಟಾಕಿ ಹಚ್ಬೇಡಿ ಅಂತ ಹೇಳಿದ್ರೆ ಆ ರೋಡು ಅವ್ರೊಬ್ರಿಗೆ ಸೇರಿದ್ರು. ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಕುಮಾರಣ್ಣ ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಕರ್ನಾಟಕ
ಸರ್ವ ಜನಾಂಗದ ಶಾಸ್ತ್ರೀಯ ತೋಟ ಅಂತಾನೆ ಇದೀವಿ ಅಲ್ವಾ? ನೀವಿರೋದು ನಾವಿರೋದೆಲ್ಲಿ? ಕರ್ನಾಟಕದಲ್ಲಿ. ಕರ್ನಾಟಕದ ಗಾಳಿ ಬೇಕು, ಕರ್ನಾಟಕದ ನೀರ್ ಬೇಕು, ಕರ್ನಾಟಕದ ಜೀವನ ಬೇಕು ನಿಮಗೆ. ಕರ್ನಾಟಕದ ಕನ್ನಡಿಗರ ಮೇಲೆ, ಕರ್ನಾಟಕದ ಹಿಂದೂಗಳ ಮೇಲೆ ನೀವು ಯಾಕೆ ವೈರತ್ವ ಸಾಧಿಸ್ತೀರಾ? ಕರ್ನಾಟಕದ ಹಿಂದೂಗಳ ಮೇಲೆ ವೈರತ್ವ ಇದೆ ಅನ್ನೋದಾದ್ರೆ ನೀವು ಯಾಕೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ರ? ಹೋಗಿ ಪಾಕಿಸ್ತಾನಕ್ಕೆ. ನಿಮಗೆ ಕುಮ್ಮಕ್ ಕೊಡ್ತಿರೋ ಯಾರು? ನೀವು ಕುಮ್ಮಕ್ ಇಲ್ಲೇ ಹಾಗಿಲ್ಲ. ನೀವು ಒಂದು ತಿಳ್ಕೊಳ್ಳಿ, ಕುಮ್ಮಕ್ ಇಲ್ಲದೆ ಹಾಗಿಲ್ಲ. ಮಸೀದಿ ಒಳಗೆ ನೀವು ಕಲ್ಲುಗಳನ್ನ ಇಟ್ಕೋತೀರಾ ಅಂತಂದ್ರೆ, ಇಲ್ಲಿ ಕೆಲವು ವಿಡಿಯೋಗಳನ್ನ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀನಿ. ಕೆಲವು ಮಾಧ್ಯಮದಲ್ಲಿ ಕೆಲವು ಫೋಟೋ ತೋರಿಸ್ತಾ ಇದ್ದಾರೆ. ಚನ್ನಪಟ್ಟಣದಿಂದನೂ ಕೆಲವರು ಆಗಮಿಸಿದ್ದಾರೆ ಮುಸ್ಲಿಮ್ಸರು. ಚನ್ನಪಟ್ಟಣದಿಂದನೂ ಒಂದಿಬ್ರು ಬಂದಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಯ ಮುಸ್ಲಿಮ್ಸ್ ಸಂಪರ್ಕ ಇಲ್ದೇನೆ, ಅವರ ಸಪೋರ್ಟ್ ಇಲ್ದೇನೆ, ನಿಮ್ಮಿಂದ ಯಾರ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಅಷ್ಟು ಸುಲಭವಾಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಪ್ರೀ ಪ್ಲಾನ್ಡ್ ಮಾಡಿ. ಓಕೆ, ನಾನು ಮಾತಾಡ್ತೀನಿ ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ. ನಾನು ಮಾತಾಡ್ತೀನಿ, ಯಾಕಂದರೆ ನನಗೆ ಇನ್ನೂ ಡೀಟೇಲ್ಸ್ ಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ. ರೈಟ್, BJP ವಕ್ತಾರರು ಇದರ ಬಗ್ಗೆ ಮಾತಾಡಬೇಕು. ನಿಮಗೆ ವಿಚಾರ ಇಲ್ಲವಂತೆ, ಹಾಗಾಗಿ ನಿಮಗೊಂದು ವಿಚಾರ ಬೇಕಿತ್ತು. ಅದಕ್ಕೆ ನೀವು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ನೀವೇ ಸೃಷ್ಟಿ ಮಾಡ್ಕೋತಿ. ಯಾವುದೊಂದು ಇನ್ಸಿಡೆಂಟ್ ಸಿಕ್ಕರೆ ಸಾಕು ಅನ್ನುವಂಥದ್ದು ಆಡಳಿತ ಪಕ್ಷದ ಒಂದು ಗಂಭೀರ ಆರೋಪ. ನನಗೆ ಇನ್ನೊಂದು ಕುತೂಹಲ, ಇಂಥ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೊಳ್ತೆ ಈ ಕಾಂಗ್ರೆಸ್ ಸರ್ಕಾರ ಅಂತ ವಿಶ್ವಾಸ ಇಟ್ಕೋಬೋದಾ? ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳು ಒಂದು ಹಬ್ಬ ಹರಿದಿನಗಳನ್ನು, ಗಣಪತಿ ಉತ್ಸವಗಳನ್ನು, ಮೆರವಣಿಗೆಯನ್ನು ಮಾಡಲಾಗದಂತಹ ಒಂದು ದಯನೀಯ ಪರಿಸ್ಥಿತಿಯನ್ನು ಹಿಂದೂಗಳು ಇವತ್ತು ರಾಜ್ಯದಲ್ಲಿ ತಲುಪಿದ್ದಾರೆ. ಅಪೀಸ್ಮೆಂಟ್ ಪಾಲಿಟಿಕ್ಸ್, ಓಲೈಕೆ ರಾಜಕಾರಣ ಅಂತ ನಾವೇನು ಕರಿತೀವಿ, ಅದು ಮತ ಬ್ಯಾಂಕಿನ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ಸು ಮುಸ್ಲಿಮರನ್ನು ಓಲೈಸುವಂತಹ ರೀತಿ ಏನಿದೆ ಅದು ಅತ್ಯಂತ ಉನ್ನತ ಮಟ್ಟಕ್ಕೆ ತಲುಪಿಬಿಟ್ಟಿದೆ. ಕಾಂಗ್ರೆಸ್ಗೆ ಕೇವಲ ಮುಸ್ಲಿಮರು ಮಾತ್ರ ಮತ ನೀಡ್ತಾರೆ ಹೊರತು ಇನ್ಯಾರೂ ಮತ ನೀಡೋದಿಲ್ಲ ಅನ್ನೋದಕ್ಕೆ, ಮುಸ್ಲಿಮರನ್ನು ಎಷ್ಟು ತುಷ್ಟೀಕರಣ ಮಾಡಬೇಕೋ, ಮುಸ್ಲಿಮರನ್ನು ಎಷ್ಟು ಓಲೈಕೆ ಮಾಡೋದಕ್ಕೆ ಬೇಕೋ ಅಷ್ಟು ಓಲೈಕೆ ಮಾಡ್ತಾ ಇವತ್ತು ಹಿಂದೂಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಹಿಂದೂಗಳು ಇವತ್ತು ಕರ್ನಾಟಕದಲ್ಲಿ ಬದುಕಲಾರದಂಥ ಪರಿಸ್ಥಿತಿಯನ್ನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ಮಾಡಿದೆ. ಜೊತೆಗೆ ಮಂಡ್ಯ ಒಂದು ಹೋರಾಟದ ಹಿನ್ನೆಲೆ ಇರತಕ್ಕಂಥ ನಾಡು, ಮಂಡ್ಯ ಹೋರಾಟದ ಹಿನ್ನೆಲೆ ಇರತಕ್ಕಂಥ ಜಿಲ್ಲೆ. ಮಂಡ್ಯದಲ್ಲಿ ಯಾವಾಗಲೂ ಕಾವೇರಿಗಾಗಿ ಹೋರಾಟ ನಡೀತಾ ಇತ್ತು. ಆದರೆ ಕಳೆದ ಒಂದೂವರೆ ವರ್ಷಗಳಿಂದ ಮಂಡ್ಯದ ಇತಿಹಾಸವನ್ನು ತಾವೇನಾದರೂ ಕೆದಕಿದ್ರೆ ಕೆರೆಗೋಡು ವಿವಾದ ಶುರುವಾಯಿತು, ಧ್ವಜ ವಿವಾದ. ಅದಾದ ನಂತರ ಕಳೆದ ಬಾರಿ ಸೆಪ್ಟೆಂಬರ್ 11ನೇ ತಾರೀಕು ನಾಗಮಂಗಲದಲ್ಲಿ ಇದೇ ರೀತಿಯ ಗಣಪತಿ ಉತ್ಸವದ ವೇಳೆ ಮತೀಯ ಜಿಹಾದಿಗಳು ಕಲ್ಲನ್ನು ಎಸೆದು ಇನ್ನೊಂದು ದೊಡ್ಡ ಕೃತ್ಯವನ್ನು ನಡೆಸಿದರು. ಇದು ಮಂಡ್ಯ ಜಿಲ್ಲೆಯಲ್ಲಿ ಮೂರನೆಯ ಒಂದು ಕೃತ್ಯವನ್ನು ಜಿಹಾದಿಗಳು ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ತಾವು ಆ ಮಂಡ್ಯ ಜಿಲ್ಲೆಯ ಇಡೀ ಒಂದು ಆಡಳಿತವನ್ನು ಗಮನಿಸಿ. ಇವತ್ತು ಮಧ್ಯಾಹ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಮದ್ದೂರಿನ ಗಲಾಟೆ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆದಮೇಲೆ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ರು. ಮಂಡ್ಯದಲ್ಲಿ ನಿನ್ನೆ ಗಲಾಟೆ ನಡೆದಿದೆ ಅಂತ ಗೊತ್ತಿದೆ. ಅದರ ಉಸ್ತುವಾರಿ ಸಚಿವರು ಎಲ್ಲಿರಬೇಕಿತ್ತು? ಮಂಡ್ಯದಲ್ಲಿ ಇರಬೇಕಿತ್ತು. ಅದನ್ನು ನಿಯಂತ್ರಣಕ್ಕೆ ತರಬೇಕಾದಂಥ ಸ್ಥಿತಿ ಯಾರ್ದು? ಮಂಡ್ಯ ಜಿಲ್ಲಾಡಳಿತದ್ದು, ಮಂಡ್ಯ ಪೊಲೀಸ್ ಇಲಾಖೆದು, ಜೊತೆಗೆ ಆ ಜಿಲ್ಲೆಯ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಚಲುವರಾಯಸ್ವಾಮಿ ಅವ್ರದ್ದು. ಚಲುವರಾಯಸ್ವಾಮಿ ಅವರು ಎಲ್ಲಿದ್ರು? ಬೆಂಗಳೂರಿನಲ್ಲಿ ಕೂತ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏನೂ ಆಗಿಲ್ಲ, ಯಾರೋ ಎರಡು ಕಲ್ಲೆಸೆದಿದ್ದಾರೆ ಅಂತ ಆ ಕೃತ್ಯವನ್ನು ಸಮರ್ಥಿಸ್ಕೊಳ್ತಕ್ಕಂತಹ ನಾಚಿಕೆಗೇಡಿನ ಸಂಗತಿಗೆ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಇಳಿತಾರೆ ಅಂದರೆ ಈ ರಾಜ್ಯದಲ್ಲಿ ಹಿಂದೂಗಳು ಬದುಕಲಿಕ್ಕೆ ಸಾಧ್ಯ ಇದೆಯಾ? ಜೊತೆಗೆ ಇನ್ನೊಂದು ಸೂಕ್ಷ್ಮವಾದ ಪರಿಸ್ಥಿತಿ, ವಿಶ್ವಾಸ ಇಲ್ಲ, ನಿರ್ದಾಕ್ಷಿಣ್ಯ ಕ್ರಮ ಖಂಡಿತ ಇಲ್ಲ. ಇದು ಹಿಂದೂಗಳ ವಿರೋಧಿ ಸರ್ಕಾರ. ಇದು ಎಲ್ಲಿ ಬದುಕಲಿಕ್ಕೆ ಆಗ್ತಿದೆ? ಇವತ್ತು ಕೇವಲ ಮದ್ದೂರಿನಲ್ಲಿ ಗಲಾಟೆ ಆಗಿಲ್ಲ, ಸಾಗರದಲ್ಲಿ ಗಣಪತಿ ಮೇಲೆ ಹೂಗಳನ್ನು ಉಗ್ದಿದ್ದಾರೆ. ಬಾಗಲಕೋಟೆನಲ್ಲಿ ಗಲಾಟೆ ನಡೆದಿದೆ. ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಅನ್ನೋ ಒಬ್ಬ ದಲಿತ ಯುವಕನನ್ನ ಹತ್ಯೆ ಮಾಡಿದ್ರು ಮಸೀದಿ ಮುಂದೆ. ಎಲ್ಲೋಯ್ತು ಆಡಳಿತ? ನೀವು ಯಾವುದನ್ನೇ ಕೇಳಿ ಸನ್ಮಾನ್ಯ ಪರಮೇಶ್ವರ್ ಅವ್ರು ಏನ್ ಹೇಳ್ತಾರೆ? ಏನೋ ಆಗಿದೆ ಗೊತ್ತಿಲ್ಲ, ಇದು ಬಿಜೆಪಿಯವರ ಕೃತ್ಯ, ಹಿಂದೂ ಸಂಘಟನೆಗಳು ಅಂತಾರೆ. ಹಾಗಿದ್ರೆ ಗವಿಸಿದ್ದಪ್ಪನನ್ನು ಯಾರು ಕೊಲೆ ಮಾಡಿದ್ದು? ಏನಾಯ್ತು ಸರ್ಕಾರ? ಎಲ್ಲದಕ್ಕೂ ಅತ್ಯಂತ ಪ್ರಮುಖವಾಗಿ ನಿಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಗುಪ್ತಚರ ಇಲಾಖೆ ಗೊತ್ತಿತ್ತು ಕಳೆದ ಬಾರಿ ನಾಗಮಂಗಲ ಆಗಿದೆ, ನೆನ್ನೆ ಇವತ್ತು ಗಲಾಟೆ ಗಣಪತಿ ಮೇಲೆ ಎಸೆತಾರೆ, ಮಸೀದಿ ಇದ್ದಾಗ ಅವರು ಒಂದು ಆಡಳಿತವನ್ನ ಯಂತ್ರವನ್ನು ಕರೆಕ್ಟಾಗಿ ನಿಭಾಯಿಸಬೇಕಿತ್ತಲ್ವಾ? ಎಲ್ಲೋಗಿದ್ರು ಗೃಹ ಸಚಿವರು? ಎಲ್ಲೋಗಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು? ಯಾಕೆ ಮುಖ್ಯಮಂತ್ರಿಗಳು ಎಲ್ಲದಕ್ಕಿಂತ ಮುಂಚೆ ಬಂದು ಬಿಜೆಪಿಯನ್ನ ಹಿಂದೂ ಪರ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಬೇಕು? ಹಾಗಿದ್ರೆ ಕಾಂಗ್ರೆಸ್ನವ್ರಿಗೆ ಕೇವಲ ಮುಸಲ್ಮಾನರು ಓಟ್ ಹಾಕಿದಾರಾ? ಇಲ್ಲ ತಾನೆ. ಇದು ಬೇಕು ಅಂತಾನೆ ಹಿಂದೂಗಳ ವಿರುದ್ಧ
ಒಂದು ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದಕ್ಕೆ ತಕ್ಕ ಬೆಲೆಯನ್ನು ಇಡೀ ರಾಜ್ಯದಲ್ಲಿ ತೆರಬೇಕಾಗುತ್ತೆ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂತಹ ಅನಿಲ್ ನಾಚಪ್ಪ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಅನಿಲ್ ಅವರೇ. ರಾಜಕೀಯವನ್ನು ಬಿಟ್ಟು ಮಾತಾಡೋಣ. ಈಗ ನಾಗಮಂಗಲ ಇರ್ಬೋದು, ಕೆರಗೋಡು ಇರ್ಬೋದು, ಸದ್ಯ ಮದ್ದೂರು, ಈ ಘಟನೆಯನ್ನು ಅವಲೋಕಿಸಿ ನೋಡೋದಾದರೆ ಸಹಜವಾಗಿ ಒಂದಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಅದರ ಆಧಾರದಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಕ್ರೀದ್ ಆಗುತ್ತೆ, ಈದ್ ಮಿಲಾದ್ ಆಗುತ್ತೆ, ರಂಜಾನ್ ಆಗುತ್ತೆ, ಇಂಥ ಯಾವುದೇ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ಆಗದ ಗಲಾಟೆಗಳು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಯಾಕಾಗತ್ತೆ ಅನ್ನುವಂಥ ಪ್ರಶ್ನೆ. ನೋಡಿ ಮೇಡಮ್, ಇವಾಗ ಒಂದೊಂದು ಊರಲ್ಲಿ ಇವಾಗ ಗಣೇಶ ಮೊದಲ ಥರ ವಿಸರ್ಜನೆ ಮಾಡಲ್ಲ. ಗಣೇಶ ಹಬ್ಬದ ದಿನನೇ ವಿಸರ್ಜನೆ ಮಾಡೋದಿತ್ತು, ಅದಾದ್ಮೇಲೆ 3 ದಿನ ಆದ್ಮೇಲೆ ಮಾಡೋದಿತ್ತು. ಇವತ್ತು ಒಂದೊಂದು ಗ್ರಾಮದಲ್ಲಿ ಒಂದೊಂದು ಥರ ಸೆಕ್ಯೂರಿಟಿ ಕೊಡೋದಕ್ಕೆ ಸರ್ಕಾರಗಳಿಗೆ ಏನು ರೋಗ? ಕರೆಕ್ಟಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನಾನು ಈ KG ಹಳ್ಳಿ ಹತ್ರ ಒಂದು ಯಾವುದೋ ಮದುವೆ ಕರೆದಿದ್ರು ಅಂತ ಹೋಗಿದ್ದೆ. ಅಲ್ಲಿ ಹೊರಗಡೆ ಮಸೀದಿ ಹೊರಗಡೆ ಸುಮಾರು 100 ಜನ ಪೊಲೀಸನ್ನ ಹಾಕಿದ್ರು, ಏನಾದರೂ ಮುಂದಾಲೋಚನೆಯಿಂದ ಗಲಾಟೆಗಳಾಗ್ಬೋದು ಅಂತ. ಇವತ್ತು ಮಂಡ್ಯ ಮದ್ದೂರಲ್ಲಿ ಈಗಾಗಲೇ ಇದು ಮೊದಲನೇದಲ್ಲ, ಇದಾಗಲೇ ಇದಕ್ಕಿಂತ ಮೊದಲು ಸಹ ಇಲ್ಲಿ ಚಿಕ್ಕದಾಗಿ ಗಲಾಟೆಗಳು ಭುಗಿಲೆತ್ತಾ ಇದೆ. ಯಾಕೆ ನೀವು ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಇವತ್ತು ಇಂಥ ಜಾಗಗಳಲ್ಲಿ, ಸೂಕ್ಷ್ಮವಾಗಿರುವಂಥ ಜಾಗಗಳಲ್ಲಿ ನೀವು ಭದ್ರತೆ ಕೊಡೋಕ್ಕಾಗಲಿಲ್ಲ ಅಂದರೆ, ಇಲ್ಲಿ ನೀವು ಇವತ್ತು ಬೆಳಿಗ್ಗೆ ನನ್ನ ಜೊತೆ ನೀವು ಬಂದರೆ ಕರ್ಕೊಂಡು ಹೋಗ್ತೀನಿ. ಸದಾಶಿವನಗರದಲ್ಲಿ ಎಷ್ಟು ಜನ ಪೊಲೀಸರು ವೇಸ್ಟಾಗಿ ಕೂತಿದ್ದಾರೆ ಅಂತ ತೋರಿಸ್ತೀನಿ. DK ಶಿವಕುಮಾರ್ ಮನೆ ಆಗಿರ್ಬೋದು, ಅದರಿಂದ ಮುಂದೆ ಹೋದರೆ ನಿಮ್ಮ ಗೃಹ ಸಚಿವರು ಮನೆ ಮುಂದುಗಡೆ, ಒಂದೊಂದು ಮನೆ ಮುಂದುಗಡೆ 15ರಿಂದ 20 ಜನ ಪೊಲೀಸರು ಕೂತಿರ್ತಾರೆ. ಎಲ್ಲ ಮಿನಿಸ್ಟ್ರಿಗಳ ಮನೆ ಮುಂದುಗಡೆ 20-25 ಜನ ಪೊಲೀಸರು ಕೂತಿರ್ತಾರೆ. ಏನಿದೆ? ಯಾವತ್ತು ನಿಮಗೆ ಸದಾಶಿವನಗರದಲ್ಲಿ ಗಲಾಟೆ ಆಗಿದೆ? ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆಯಾ? ಆಗಿಲ್ಲ ಅಲ್ವಾ? ಯಾಕೆ ನೀವು ಈ ಪೊಲೀಸನ್ನ ಇಷ್ಟೆಲ್ಲ ರಾಜ್ಯದಲ್ಲಿ ಪೊಲೀಸವರು ಇದ್ದಾಗ ನೀವು ಏನು CRPF ಅಂತಿದೆಯಲ್ಲ, ಇದನ್ನು ಈ ಜಾಗಗಳಲ್ಲಿ ಗಲಾಟೆ ಆಗೇ ಆಗುತ್ತೆ ಅಂತ ಗೊತ್ತಿರುವ ಜಾಗಗಳಲ್ಲಿ ನೀವು ಯಾಕೆ ಹಾಕೋದಿಲ್ಲ? ಆಮೇಲೆ ನೋಡಿ, ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇದ್ದರೆ ಯಾವ ಜಾಗದಲ್ಲಿ ನೀವು ಈ ಪ್ರೊಟೆಕ್ಷನ್ಗಳು ಹೋಗುತ್ತೆ ಅಲ್ಲಿ CCTVಗಳು ಹಾಕ್ತೀವಿ ಅಂತನಾದರೂ ಒಂದು ಹೇಳಿಕೆ ಕೊಡಿ. ಕರೆಕ್ಟ್. ಹಾಕೋದು ಬೇಡ. 3 ದಿನದಿಂದ CCTVಗಳು ಹಾಕ್ತೀವಿ, ಇಲ್ಲೇನಾದರೂ ಈ ಥರ ಹೈತಕತೆ ಘಟನೆಗಳು ಯಾರು ಮಾಡಿರ್ತಾರೋ ಅವರ ಮನೇನ ಮುಟ್ಟುಗೋಲು ಹಾಕ್ಕೊಂತೀವಿ, ಏನು ಲಾಸ್ ಆಗಿದೆ ಆ ಮನೇನ ಮುಟ್ಟುಗೋಲು ಹಾಕ್ಕೊಂತೀವಿ ಅಂತ ಹೇಳಬೇಕು. ಇದು ಏನಾಗಿದೆ ಅಂದರೆ ಮೇಡಮ್, ಈ ಅತಿಯಾಗಿ ಎರಡೂ ಪಕ್ಷಗಳು, ಕಾಂಗ್ರೆಸ್ ಆಗಿರ್ಬೋದು, ಈಗ BJP ಆಗಿರ್ಬೋದು, ನಾನು ನಿಮಗೊಂದು ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ಯಾರ್ಯಾರು ಈ ಧರ್ಮ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅವ್ರ ಗನ್ಮ್ಯಾನ್ಗಳನ್ನ ನೀವು ವಾಪಸ್ ತಗೋಬೇಕು. ಅವ್ರ ಗನ್ಮ್ಯಾನ್ಗಳನ್ನ ವಾಪಸ್ ತೊಗೊಂಡ್ರೆ ಅವ್ರು ಬಾಯಿ ಮುಚ್ಕೊಂಡಿರ್ತಾರೆ. ಇವತ್ತು ಏನಾಗಿದೆ ಗೊತ್ತಾ, ಅವ್ರಿಗೆ ಕೊಟ್ಟಿರೋ ಸೆಕ್ಯೂರಿಟಿಗಳು, ಒಬ್ಬ ಮಾತಾಡ್ತಾನೆ, ಏನೇನೋ ಮಾತಾಡ್ತಾನೆ, ಬಾಯಿಗೆ ಬಂದಿದ್ದು ಅವ್ನ ಮನೆಗೆ ಹೋಗಿ ಕೂತಿರ್ತಾನೆ, ಪಾಪ ಯಾರೋ 18-20 ವರ್ಷದ ಹುಡುಗ ಕಲ್ ತಗೊಂಡು ಬಿಸಾಕ್ತಾನೆ. ಇದೇನಕ್ಕಾಗ್ತಿದೆ ಅಂದರೆ, ಟಿವಿಗಳಲ್ಲಿ ಹೆಂಗಾಗಿ ಹೋಗಿದೆ ಅಂದರೆ, ಮಾತಾಡಬೇಕಾದ್ರೆ ಈ ಯುವಕರಿಗೆ ಉರಿದುಂಬಿಸ್ತಾರೆ, ಧರ್ಮನ ನೀನೇ ಕಾಪಾಡೋದು, ನೀನು ಬಿಟ್ಟರೆ ಬೇರೆ ಏನೂ ಇಲ್ಲ, 2000 ವರ್ಷದಿಂದ ನೀವು ಒಬ್ಬನೇ ಕಾಯ್ತಾ ಇರೋದು ಅನ್ನೋ ರೀತಿಯಲ್ಲಿ ಈ ಹುಡುಗರು ಏನು ಮಾಡ್ತಾರೆ? ಎರಡು ಧರ್ಮ ಮೇಡಮ್. ನಾವು ಹಿಂದೂಗಳದ್ದು ಮಾತ್ರ ನೋಡ್ತೀವಿ, ಯಾಕಂದ್ರೆ ಭಾಷೆ ಅರ್ಥ ಆಗುತ್ತೆ. ನೀವು ಇನ್ನೊಂದು ಧರ್ಮದ್ದನ್ನು ನೀವು ನೋಡಬೇಕು, ಅವ್ರು ಯಾವ ಥರ ಕೂಗಾಡ್ಕೊಂಡು ಹೇಳ್ತಾ ಇರ್ತಾರೆ ಅಂದರೆ ಅದು ಏನಾಗುತ್ತೆ ಗೊತ್ತಾ ಮೇಡಮ್? ಇವತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ಆಗಿದೆ ಅಂದರೆ, ನೀವು ಯಾವುದನ್ನು ಹೆಚ್ಚಾಗಿ ನೋಡ್ತೀರೋ ಅದಕ್ಕೆ ಅಟ್ರಾಕ್ಟ್ ಆಗಿ ಅದು ಮಾತ್ರ ನಿಮ್ಮ ಹತ್ರ ಬರುತ್ತೆ. ನನಗೆ ಈ ಮುಸಲ್ಮಾನ ಧರ್ಮ ಬೇರೆ ದೇಶದಲ್ಲಿ ಏನು ಮಾತಾಡ್ತಾರಲ್ಲ ಅದು ನನಗೆ ಬರೋದೇ ಇಲ್ಲ, ಅದಕ್ಕೆ ಗೊತ್ತಾಗೋದಿಲ್ಲ. ಮುಸಲ್ಮಾನರಿಗೂ ಅಷ್ಟೇ ಈ ಕಿಡಿಗೇಡಿಗಳು ಹಿಂದೂ ಧರ್ಮದಲ್ಲಿ ಮಾತಾಡ್ತಾರಲ್ವ, ಸುಮ್ಮನೆ ಬೇಡದಲ್ಲಿರೋದು ಅವ್ರದ್ದು ಹೋಗೋದೇ ಇಲ್ಲ. ಯಾರಿಗೆ ಯಾವ್ದು ಬೇಕು ಅನ್ನೋದನ್ನು ಚಾನಲೈಸ್ ಮಾಡಿ ಈ ಸೋಷಿಯಲ್ ಮೀಡಿಯಾಗಳು ಕೊಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ, ಇವತ್ತು ಜನಕ್ಕೆ ಹೀರೋಯಿಸಮ್ ಬಂದಿದೆ. ಇವತ್ತು ಮಕ್ಕಳಿಗೆ, ಈ ಯುವಕರಿಗೆ ಏನಾಗುತ್ತೆ ಅಂದರೆ, ಊರಲ್ಲಿ ನಾನೊಬ್ಬ ಹೀರೋ ಅನ್ನೋದಕ್ಕೋಸ್ಕರ ಇಂಥ ಕೆಲಸ ಮಾಡ್ತಾರೆ. ಏನೂ ಮಾಡಬೇಕಾಗಿಲ್ಲ. ಸರ್ಕಾರಗಳು ಇಂಥ ಸಮಯಗಳಲ್ಲಿ ಇವಾಗ ಪೂರ್ವ ನಿಯೋಜಿತವಾಗಿ ನೀವು ಕೇಳಿರ್ತೀರ, ಏನು ಅಪ್ಪಣೆ ಕೇಳಿರ್ತೀರ ಪರವಾನಗಿ. ಆ ಸಮಯದಲ್ಲಿ ಯಾರು ನಿಮ್ಮ DC-ನೋ SP-ನೋ ಯಾರೋ ಪರ್ಮಿಷನ್ ಕೊಡೋರು, ಈ ಭಾಗಗಳಲ್ಲಿ ನೀವು ಹೋಗ್ಬೇಕು, ಈ ಭಾಗಗಳಲ್ಲಿ ನಾವು CCTV ಹಾಕ್ತೀವಿ ಅಂತೇಳಿ. ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಭಾಗಗಳಲ್ಲಿ ಹೋಗಬಹುದು, ಇಲ್ಲಿ ಯಾವುದೇ ರೀತಿಯ DJ ಹಾಕಂಗಿಲ್ಲ, ಘೋಷಣೆ ಕೂಗೋಂಗಿಲ್ಲ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ದೇ ಫಾಲೋಡ್, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಮೇಡಮ್, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಗೊತ್ತಾ ಮೇಡಮ್? ಸ್ಟಿಲ್ ಆಗಿದೆ ಅಂದರೆ ಒಂದು ಮಾತು ಹೇಳ್ತೀನಿ ನೋಡಿ, ಇವತ್ತಿನ ಪರಿಸ್ಥಿತಿ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಏನಾಗಿದೆ ಅಂದರೆ, ಈ ಭಗವಾ ಬಟ್ಟೆ ನೋಡಿದ್ರೆ ಗ್ರೀನ್ ಕಲರ್ ಬಟ್ಟೆ ಹಾಕಿದವ್ರಿಗೆ ಆಗೋದಿಲ್ಲ, ಗ್ರೀನ್ ಕಲರ್ ಬಟ್ಟೆ ಹಾಕೊಂಡು ನೋಡ್ತಿದ್ರೆ ಇವ್ರಿಗೆ ಆಗೋದಿಲ್ಲ. ಆ ರೀತಿ ನಾವು ತಂದಾಕಿರೋದು.
ಗೊತ್ತಾಯ್ತಾ? ಎಲ್ಲ ಚೆನ್ನಾಗೇ ಇದ್ದಾರೆ. ಈಗ ಸದಾಶಿವ ನಗರದಲ್ಲಿ ಮುಸಲ್ಮಾನರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಕ್ರಿಶ್ಚಿಯನ್ನರು ಇದ್ದಾರೆ. ಅವ್ರು ಗಲಾಟೆ ಮಾಡ್ಕೊಂಡಿರೋದು ನೋಡಿದ್ದೀರಾ? ಅವ್ರು ಒಟ್ಟಿಗೆ ಪಾರ್ಟಿ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲೆಲ್ಲಾಗಿದೆ ಅಂದರೆ ಎಜುಕೇಷನ್ ಕಮ್ಮಿ ಇರುವಂಥ ಜಾಗಗಳಲ್ಲಿ ಈ ಮಕ್ಕಳುಗಳಿಗೆ SLC ಆದಮೇಲೆ PUC ಆದಮೇಲೆ ಒಳ್ಳೆ ಎಜುಕೇಷನ್ ಇರೋದಿಲ್ಲ, ಗುಂಪು ಸೇರ್ತಾರೆ ಹುಡುಗರುಗಳು, ಯೋಚನೆಗಳು ಏನೇನೋ ಬರುತ್ತೆ. ಆ ಯೋಚನೆಗಳಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ ಅವ್ರು ತಿಳುವಳಿಕೆ ಕೇಳಬೇಕು. ಒಬ್ಬ ವ್ಯಕ್ತಿಗೆ ನೀವು ಶಿಕ್ಷೆ ಕೊಟ್ಟರೆ ಅವ್ನು ಯಾವುದೇ ಧರ್ಮದವನಾಗಿರಲಿ, ಇವತ್ತು ಕಲ್ಲು ಹೊಡೆದಿರೋನು ಯಾವ ಧರ್ಮದವನಾಗಿರಲಿ, ಕಲ್ಲು ಹೊಡೆಸ್ಕೊಂಡಿರೋನು ಅದಾದ್ಮೇಲೆ ಗಲಾಟೆ ಮಾಡಿರೋದು, 2 ಜನನ ಕರ್ಕೊಬಂದು ನೀವು ಶಿಕ್ಷೆ ಕೊಡಿ. ಕಾನೂನು ಕೈಗೆ ಎತ್ಕೊಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈಗ ನಾನು ಹೊಡ್ತಾ ತಿಂದಿದ್ದೀನಿ ಅಂತ ತಿಳ್ಕೊಳ್ಳಿ, ಈಗ ನನಗೆ ನೀವು ಇಲ್ಲಿ ಹೊಡೆದ್ರೆ ನಾನು ನಿಮಗೆ ವಾಪಸ್ ಹೊಡೆಯಂಗಿಲ್ಲ. ನನಗೆ ನನ್ನ ಕಾನೂನಿನ ಮೊರೆ ಹೋಗಬೇಕು. ನಾನು ಹೊಡಿತೀನಿ ಅಂದರೆ ಇಬ್ಬರು ಸೇರಿ ಕೇಸ್ಗಳು ಹಾಕಿ ಮೇಡಮ್, ಆಯಿತಾ? ಇವತ್ತು ಕೇಸ್ಗಳು ಹಾಕ್ದಲ್ಲೇ ಇರೋದಕ್ಕೋಸ್ಕರ. ಆಮೇಲೆ ಇನ್ನೇನಾಗಿದೆ ಗೊತ್ತಾ ಮೇಡಮ್, ಇಂಥ ಜಗಳಗಳು ಮಾಡಿರ್ತಾರೆ. ಇವತ್ತು ಯಾವುದೋ ಒಂದು ಸರ್ಕಾರ ಕೇಸ್ ಆಗಿರುತ್ತೆ, ಇನ್ನೊಂದು ಯಾವುದೋ ಸರ್ಕಾರ ಬಂದು ಅದನ್ನು ಖುಲಾಸೆ ಮಾಡಿಬಿಡುತ್ತೆ. ಅದು ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂದರೆ ಈ ಎರಡೂ ಪಕ್ಷಗಳಿಗೂ ಸಹ ಗಲಾಟೆಗಳು ಬೇಕು. ರೋಗಿ ಬಯಸೋದು, ವೈದ್ಯ ಹೇಳೋದು ಎರಡು ಒಂದೇ. ಇವತ್ತು ಗಲಾಟೆಗಳಾಗಲಿಲ್ಲ ಅಂದರೆ ಈ ಮಂಡ್ಯ ಭಾಗದಲ್ಲಿ BJP ಕೇಳೋರು ಇಲ್ದಂಗೆ ಆಗಿದೆ. ಮಂಡ್ಯ ಭಾಗ ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ ಹೋರಾಟಗಳನ್ನ BJP ಅವರು ಮಾಡಿದ್ದಾರೆ? ನೀವು ಇಡೀ ಕರ್ನಾಟಕದಲ್ಲಿ ಯಾವ BJPಯವರು DK ಶಿವಕುಮಾರ್ ಮಿನಿಸ್ಟ್ರಿಯಲ್ಲಿ ಇಷ್ಟು ಭ್ರಷ್ಟಾಚಾರ ಆಗಿದೆ, ಇಲ್ಲ ಇನ್ನೊಂದು ಮಿನಿಸ್ಟ್ರಿಯಲ್ಲಿ ಇಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೋರಾಟಗಳು ಎಲ್ಲಿ ನಡೀತಾ ಇದೆ? ಎರಡೂ ಪಕ್ಷಗಳು ಹೋರಾಟ ಮಾಡ್ತಿರೋದೇನೋ, ನೀನು ಹತ್ತಂಗೆ ಮಾಡು, ನಾನು ಹೊಡೆದಂಗೆ ಮಾಡ್ತೀನಿ. ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಟ್ಟಿಗೆ ಹೋಗ್ತಿದೆ, ಒಂದೇ ಬೋಟಲ್ಲಿ ಒಟ್ಟಿಗೆ ಹೋಗ್ತಿದ್ದಾರೆ. ಆದ್ರೆ ಈಗ ಅಲ್ಲೇನು ಗಲಾಟೆ ಮಾಡ್ಕೊಂಡಿದಾರಲ್ಲ, ಅವ್ರಿಗೆ ಒಂದು 10-15 ದಿನ ಸ್ವಲ್ಪ ತೊಂದರೆ ಆಗುತ್ತೆ. ಮಾತಾಡ್ತೀನಿ ನಿಮ್ಮ ಜೊತೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ. ಮದ್ದೂರಿನ ಈ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಾದಂಥ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಳ್ಳುವಂಥ ಕ್ರಮ ಏನು? ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳುತ್ತಾ ಏನು ಕಾರಣ ಆಯ್ತು ಈ ಘಟನೆಗೆ? ಕಡಾಖಂಡಿತವಾಗಿ ಕರ್ನಾಟಕ ಸರ್ಕಾರ ಈ ಭಾಗದಲ್ಲಿ ತಪ್ಪು ಮಾಡಿದ್ರು ಅಥವಾ ಈ ಭಾಗದಲ್ಲಿ ತಪ್ಪು ಮಾಡಿದ್ರು, ಅವ್ರು ಯಾರೇ ಆಗಿರಲಿ, ಅವರೆಷ್ಟೇ ದೊಡ್ಡವರಿರಲಿ, ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮತ್ತು ಈ ಪೊಲೀಸ್ ಅಧಿಕಾರಿಗಳು ಈ ಸಂಬಂಧಪಟ್ಟಂತೆ ಇಲ್ಲೇನು ವೈಫಲ್ಯ ಆಗಿದೆ ಈ ಮೆರವಣಿಗೆ ಸಂದರ್ಭದಲ್ಲಿ, ಈಗಾಗಲೇ ನಮ್ಮ ಕಣ್ಮುಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಕಳೆದ 16 ವರ್ಷದಿಂದ ಘಟನೆಗಳು ನಡೆದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ಒಂದು ಪ್ರಯೋಗಶಾಲೆಯಾಗಿ BJPಯವರಿಗೆ ಮತ್ತು ಅವರ ಅಂಗಸಂಸ್ಥೆಗಳು ಏನು, ಅವ್ರ ಪರಿವಾರ ಏನಿದೆ, ಹಳೆ ಮೈಸೂರು ಭಾಗದಲ್ಲಿ ಅವಕಾಶಗಳು ಕಡಿಮೆ ಆಗಿದೆ ಅವ್ರಿಗೆ. ಆ ಕಾರಣಕ್ಕೋಸ್ಕರ ಅವರು ಇದನ್ನು ಕೂಡ ಮಂಗಳೂರು ಭಾಗ, ಉತ್ತರ ಕರ್ನಾಟಕದ ಭಾಗದ ಥರ ಇದೊಂದು ಪ್ರಯೋಗಶಾಲೆ ಮಾಡಬೇಕು ಅಂತ ಹೊರಟಿದ್ದಾರೆ. ಒಂದು ನಿಮಿಷ, ನಾನು ಒಂದು ನಿಮಿಷ ಹೇಳ್ತೇನೆ. ಇಲ್ಲಿ ಪ್ರಜ್ಞಾಪೂರ್ವಕವಾಗಿ ಅವ್ರ ಕಲ್ಲು ಹೊಡೆದಿದ್ದಾರಾ ಅಥವಾ ಇವ್ರ ಕಲ್ಲು ಹೊಡೆದಿದ್ದಾರಾ ತನಿಖೆಯಿಂದ ಹೊರಗೆ ಬರಲಿ. ಅದಕ್ಕೆ ಮುಂಚೆನೆ ಹೋಗಿ ಇವರು ಅಲ್ಲಿ ಪ್ರಚೋದನೆ ಕೊಟ್ಟು ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಕಲ್ಲು ಹೊಡೀರಿ ಅಂತ ಯಾರು ಹೇಳಲ್ವೇ? ಯಾರು ಹೇಳಲ್ಲ, ಯಾವ ಸರ್ಕಾರ ಹೇಳೋದಿಲ್ಲ. ಗಣೇಶ ವಿಸರ್ಜನೆ ಆಗೋ ಸಂದರ್ಭದಲ್ಲಿ ಸೂಕ್ತ ಭದ್ರತೆ ಕೊಟ್ಟಿದ್ರೆ, ಈಗಾಗಲೇ ಅನಿಲ್ ನಾಚಪ್ಪ ಅವರು ಹೇಳಿದ್ರು, ಯಾವುದೇ ಗಣೇಶ ವಿಸರ್ಜನೆ ಆಗ್ಲಿ, ಮಹೋತ್ಸವವೇ ಆಗ್ಲಿ, ಅಥವಾ ಎಂತದ್ದೇ ಮೆರವಣಿಗೆ ಆಗ್ಲಿ, ಹೋಗಿ ಅಲ್ಲಿನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅನುಮತಿ ಕೇಳ್ತಾರಲ್ಲ, ಅವಾಗ ಒಂದಷ್ಟು ರೂಲ್ಸ್ ಗಳನ್ನ ಹಾಕಿ. ನಾನು ಇವೆಲ್ಲ ಮಾತುಗಳನ್ನು ಒಪ್ಕೊಂಡೆ. ನಾನು ಹೇಳ್ತಾ ಇದ್ದೇನೆ, ಇವೆಲ್ಲ ಹೌದು, ಕಡಾಖಂಡಿತವಾಗಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಅಲ್ಲಿಯ SP ಇದನ್ನ ಏನ್ ಮೇಲುಸ್ತುವಾರಿ ಮಾಡಿಸ್ತಿದ್ದಾರೆ, ಮತ್ತೆ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಮತ್ತೆ ಅಲ್ಲಿ ಠಾಣಾ ಅಧಿಕಾರಿಗಳು ಏನು ವೈಫಲ್ಯ ಆಗಿದೆ ಅನ್ನೋದನ್ನು ಕೂಡ ನೋಡ್ಬೇಕಲ್ವ ನಾವು. ಅಕಸ್ಮಾತ್ ಒಂದು ನಿಮಿಷ ಮೇಡಮ್ ಮೊದಲು ಹೌದು, ಅವರೇ ನಮ್ ರಕ್ಷಣೆ ಮಾಡ್ಬೇಕಾಗಿರೋದು, ಅವರೇ ಸುವ್ಯವಸ್ಥಿತವಾದಂತ ಶಾಂತಿ ಪಾಲನೆ ಮಾಡಬೇಕಾಗಿರೋ ಕರ್ತವ್ಯ ಅವ್ರದೇ. ಒಂದು ನಿಮಿಷ ನಾನು ಹೇಳ್ತೇನೆ ನೋಡಿ, ನಾವೆಲ್ಲ ಇವ್ರನ್ನ ಒಂದ್ ನಿಮಿಷ ಇರಿ. ಅಯ್ಯೋ ತುಮಕೂರಿನ ಪದ್ಮಾವತಿ ಅವರು ಒಂದ್ ನಿಮಿಷ ಇರಿ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಇದು ಪರಿಪಾಲನೆ ಮಾಡಬೇಕಾಗಿರೋದು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಗೆ ಪೊಲೀಸ್ ಅಧಿಕಾರಿಗಳು ಬೇಕು ಅನ್ನೋಂಥದ್ದು, ಅಥವಾ ಇಂಥ ದಿನವೇ ಗಣೇಶ ವಿಸರ್ಜನೆ ಭಾನುವಾರದೊಂದು, ಬುಧವಾರದೊಂದು, ಅಥವಾ ಶುಕ್ರವಾರದೊಂದು, ಅಥವಾ ಗುರುವಾರದೊಂದು ನಡೆಯುತ್ತೆ ಅನ್ನೋದಾದರೆ ಹೆಚ್ಚಿನ ಭದ್ರತೆಗೆ ಅಲ್ಲಿಯ ಠಾಣಾಧಿಕಾರಿಗಳು ಮೆರವಣಿಗೆಗೆ ಏನು ದಾರಿ ತೋರಿಸಿರ್ತಾರೆ, ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಭದ್ರತೆಗೆ ಅಧಿಕಾರಿಗಳನ್ನ ನಿಯೋಜನೆ ಮಾಡ್ಕೋಬೇಕಾಗಿದೆ. ಅದು ಅವ್ರದ್ದು ಕೆಲಸ. ಎಲ್ಲದಕ್ಕೂ ಸರ್ಕಾರ ವಿಧಾನಸೌಧದಿಂದ ಹೋಗಿ ಮಾಡೋಕ್ಕಾಗತ್ತಾ ಹೇಳಿ ಸರ್ ನೀವೇ? ಇಲ್ಲ ಆಯ್ತು, ವೈಫಲ್ಯ ನಾನು ಒಪ್ಕೋತೇನಪ್ಪ, ಈಗ ತಪ್ಪಾಗ್ಬಿಟ್ಟಿದೆ ಒಪ್ಕೋತೀನಿ. ಆದರೆ ಒಂದ್ ನಿಮಿಷ ಇರಿ ಸರ್, ಅಧಿಕಾರಿಗಳು ವೈಫಲ್ಯ ಸರ್ಕಾರ ಸರ್ಕಾರ ಏನು? ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಇರಪ್ಪ ಮೇಡಮ್, ಒಂದ ನಿಮಿಷ. ಇವ್ರು ಅಷ್ಟು ಹೇಳೋದಾದ್ರೆ ನಾನು ಅಂಕಿಅಂಶ ಹೇಳ್ತೀನಿ. ಯಾವ್ಯಾವ ವರ್ಷ 2019ರಿಂದ 2019ರಿಂದ
22ವರೆಗೂ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಸರ್ಕಾರದ ಭಾಗ ಒಂದು ನಿಮಿಷ ಭಾಗ ಇಲ್ಲಿ ಲೋಪ ಆಗಿದೆ ಅಧಿಕಾರಿಗಳು. ಮತ್ತು ಜನತೆಗೆ ನಾನೊಂದು ಕೇಳ್ತೇನೆ, ದಯಮಾಡಿ ಉತ್ಸವ ಇದು ಪ್ರಾರಂಭ ಆದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರನಾಥ್ ತಿಲಕ್ ಅವರು ಪುಣೆನಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಜನ ಸಮುದಾಯವನ್ನ ಒಟ್ಟಾಗಿ ಒಗ್ಗಟ್ಟಾಗಿದ್ದೇವೆ ಅಂತ ಸಂದೇಶ ಸಾರಬೇಕಾಗಿತ್ತು ಬ್ರಿಟಿಷರಿಗೆ. ಆ ಕಾರಣಕ್ಕಾಗಿ ನಮ್ಮ 4 ಗೋಡೆ ಮಧ್ಯದಲ್ಲಿ ನಡೀತಿದ್ದ ಆಚರಣೆಯನ್ನ ಬೀದಿಗೆ ತಂದ್ರು, ಅಂದ್ರೆ ಸಾರ್ವಜನಿಕಗೊಳಿಸಿದ್ರು. ಅದು ಸ್ವಾತಂತ್ರ್ಯ ಬಂದಾದ ನಂತರ ಅಲ್ಲಿಗೆ ಮುಕ್ತಾಯ ಆಗಿತ್ತು. ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಹೋರಾಟದ ಉದ್ದೇಶಕ್ಕೆ ಅದು ಪ್ರಾರಂಭ ಆದದ್ದು. ಆ ನಂತರ ಸಾಂಸ್ಕೃತಿಕ ಉತ್ಸವವಾಗಿ ಅದು ಮಾರ್ಪಾಟಾಗಿದ್ದು. ಅದನ್ನ ಇತ್ತೀಚಿನ ದಿನಗಳಲ್ಲಿ ಆ ಸಾಂಸ್ಕೃತಿಕ ವಾತಾವರಣವನ್ನ ಗಣೇಶೋತ್ಸವದಲ್ಲಿ ಮೂಡಿಸ್ಬೇಕು, ಜನರೆಲ್ಲ ಒಂದ್ ಕಡೆ ಸಂತೋಷವಾಗಿ ಪಾಲ್ಗೊಂಡು ಹಬ್ಬವನ್ನು ಆಚರಣೆ ಮಾಡು. ಗಣೇಶೋತ್ಸವ ನಡೆಯೋದು ಯಾವತ್ತು ಮೇಡಮ್? ವರ್ಷ ಪೂರ್ತಿ ಮಾಡ್ತಲೇ ಇರೋದ? ವರ್ಷ ಪೂರ್ತಿ ಎಲ್ಲ ಮಾಡ್ತಿದ್ದಾರೆ, ಮಾಡ್ತಲೇ ಇರೋದ? ಯಾವ್ದೇ ಆಗಿಲ್ಲ, ಈ ಜನ್ಮದವರಾಗಿಲ್ಲ, ಇದಕ್ಕೊಂದು ದೇಶದಲ್ಲಿ ಕಡಿವಾಣ ಹಾಕಿಲ್ಲ ಅಂದ್ರೆ ಭಾರತ ದೇಶವನ್ನ ನುಚ್ಚು ನೂರು ಮಾಡುವ, ಒಗ್ಗಟ್ಟನ್ನ ಒಡೆಯುವ ಇದೊಂದು ಉದ್ದೇಶವಾಗುತ್ತದೆ. ಒಂದ್ ನಿಮಿಷ ಇರಿ, ನನ್ನ ತಾಟ ಇದನ್ನ ತರಬೇಕು. ಈ ದೇಶದ ಒಗ್ಗಟ್ಟನ್ನ, ಐಕ್ಯತೆಯನ್ನ, ಸಾಮರಸ್ಯವನ್ನ ತರಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಒಂದು SOP ಸಿದ್ಧ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಇದರ ದುರ್ಬಳಕೆಯನ್ನು ಮಾಡಿಕೊಂಡು ಇವರು ಅಧಿಕಾರಕ್ಕೆ ಬರೋದಕ್ಕೆ ಮಾರ್ಗ ಇವರಿಗೆ, ಬಿಜೆಪಿ ಅವರಿಗೆ. ಒಂದು ನಿಮಿಷ, ನಮ್ಗೆ ಗೊತ್ತಿದೆ, ಹಳೆ ಮೈಸೂರು ಭಾಗದಲ್ಲಿ ಒಂದು ನಿಮಿಷ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅವರು ಏನೇನು ಉನ್ನಾರ ಆಯ್ತಪ್ಪ, ಆಯ್ತು ಮೇಡಮ್, ತಪ್ಪಾಗಿದೆ. 21 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಏನಕ್ಕೆ ಬೇಕಾಗಿತ್ತು ಇವತ್ತು ಪ್ರತಿಭಟನೆ? ಮಾಡಿಲ್ಲ ಅಂದಾಗ ಪ್ರತಿಭಟನೆ ಮಾಡಿದ್ರೆ ನಾವು ಒಪ್ಕೋತಾ ಇದ್ವಿ. ಆಯ್ತು, 21 ಜನ. ಒಂದ್ ನಿಮಿಷ, ಸೆಕ್ಷನ್ ಏನಾಗಿದೆ ಏನ್ರಿ? ಪ್ರಚೋದನೆ, ಡ್ಯಾನ್ಸ್ ಎಲ್ಲ ಅಫೀಮು ಗಾಂಜಾ ಕುಡ್ಬಿಟ್ಟು ಡ್ಯಾನ್ಸ್ ಮಾಡೋದಲ್ಲಿ ಡ್ಯಾನ್ಸ್ ಮಾಡೋದೇನ್ರಿ? ಏನ್ ಮಾತಾಡ್ತಾರೆ? ಒಂದು ನಿಮಿಷ, ಇವ್ರು ಹಾಕಿರೋ ಬಾವುಟ ಅವ್ರು ಕಿತ್ತಾಕದಂತೆ, ಅವ್ರು ಹಾಕಿರೋ ಬಾವುಟ ಇವ್ರು ಕಿತ್ತಾಕ. ನಿಮಿಷ, ವೈಫಲ್ಯ ಅಲ್ಲ ಇದು, ಇದು ಧರ್ಮಾಂಧತೆ, ಇದು ಧರ್ಮಾಂಧತೆ. ದೇಶವನ್ನ ನುಚ್ಚುನೂರು ಮಾಡುವ ಪ್ರಯತ್ನ ಇದು. ದೇಶವನ್ನ ನುಚ್ಚುನೂರು ಮಾಡಿ ಅಧಿಕಾರಕ್ಕೆ ಬರುವ ಬಿಜೆಪಿ ಅವರ ಹುನ್ನಾರ ಇದು. ಜನರ ನಡುವೆ ಧರ್ಮದ ವಿಷಯ ತಂದು ವಿಷ ಬೀಜ ಬಿಟ್ಟು ದೇಶವನ್ನ ನಾಶ ಮಾಡಿ ಇವರ ಅಧಿಕಾರಕ್ಕೆ ಮುಂದುವರಿಬೇಕು ಹುನ್ನಾರ. ಬೇಡ್ರಿ, ಪೂಜೆ ನಿಮ್ಮ ಮನೆಯೊಳಗೆ ಮಾಡ್ರಿ, ನಿಮ್ಮ ಮನೆಯೊಳಗೆ ಮಾಡ್ರಿ, ಯಾರು ನಿಮ್ಮ ಮನೆಯೊಳಗೆ ಮಾಡ್ರಿ. ನಿಮ್ ಪೂಜೆನ ಸಾರ್ವತ್ರಿಕವಾಗಿ ಒಬ್ಬರ ಮೇಲೆ ಒಬ್ಬರು ದ್ವೇಷ ಕಾರಣಕ್ಕೋಸ್ಕರ ಪೂಜೆ ಮಾಡಬಾರ್ದು. ಮದ್ದೂರಿನಲ್ಲಿ ಪ್ರಕ್ಷುಬ್ಧವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ನೀವು ಗಮನಿಸಿದ್ದೀರಿ, ಹಲವರ ಅರೆಸ್ಟ್ ಆಗಿದೆ, ಕಾನೂನಾತ್ಮಕ ಕ್ರಮಗಳು ಒಂದು ಕಡೆಯಾದರೆ. ಪದ್ಮಾವತಿಯವರೇ, ನೀವು ಹೇಳಬೇಕು, ಕುಮಾರ್ ಅವರು ಮಾತಾಡಿದ್ದನ್ನು ನೀವು ಗಮನಿಸ್ತಾ ಇದ್ರಿ ನೋಡಿ. ಗಣೇಶೋತ್ಸವ ಅನ್ನೋದು ತಿಲಕರು ತಂದಂತಹ ಒಂದು ಪದ್ಧತಿ, ಸ್ವಾತಂತ್ರ್ಯೋತ್ಸವಕ್ಕಾಗಿ ಅವರು ತಂದದ್ದು. ಅದನ್ನು ಹಿಂಗೆ ತಿಂಗಳಾನುಗಟ್ಲೆ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ ಅಂತ ಕೇಳ್ತಾ ಇದ್ರು. ಏನಂತೀರಿ? ಗಣೇಶ ಚತುರ್ಥಿ ಇರೋದು ಯಾವತ್ತು? ಒಂದು ನಿಮಿಷ ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡಿ. ಅಯ್ಯೋ, ಕುಮಾರಣ್ಣನೇ ಅಲ್ಲಿ ಸಂಸದರು, ಅವ್ರು ಹೇಳ್ಬೇಕು ಎಲ್ಲ ಮಾತಾಡ್ತಾರೆ, ಮಾತಾಡಕ್ ಬಿಡಿ. ಇದು ಗಣೇಶೋತ್ಸವ ಅನ್ನೋದು ನಾವು ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಶ್ರೇಷ್ಠವಾದ ಹಬ್ಬ. ಹಬ್ಬದಲ್ಲಿ ವಿಜೃಂಭಣೆಯಿಂದ ಸರ್ ಸುಮ್ಮನಿರಿ ಸರ್ ನೀವು. ರಾಜಕಾರಣಿಗಳಿಗೆ ಯಾವ್ದ್ರಿ ಸನಾತನ ಹಿಂದೂ ಎಲ್ಲರೂ ಒಂದು ಕಂಡ್ರಿ. ನಿಮ್ಗೇನಾರು ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವ ಗೊತ್ತಿದೇನ್ರಿ? ನೋಡ್ರಿ, ರಾಜಕಾರಣಿಗಳಿಗೆ ಸನಾತನ ಹಿಂದೂ ಮುಸಲ್ಮಾನ್ ಸಿಖ್ ಜೈನ ಅಲ್ಲ ರೀ, ಎಲ್ಲರೂ ಒಂದು. ನಿಮ್ಮ ಪಾರ್ಟಿಗೆ 2 ಸಾರ್ವತ್ರಿಕ ಚುನಾವಣೆಯಲ್ಲಿ 2 MP ಚುನಾವಣೆಯಲ್ಲಿ ವೋಟ್ ಬರ್ಲಿಲ್ಲ ಅಂತ ಕಾರಣಕ್ಕೆ ನೀವು ಅದನ್ನ ಪ್ರಯೋಗಶಾಲೆ ಮಾಡ್ತಾ ಇದ್ದೀರಿ. ಯಾವ ಪ್ರಯೋಗಶಾಲೆ? ಅದಕ್ಕೆ ಇವರೇ ಕಳಿಸ್ತಾರೆ. ಇವರೇ ಮಾಡಿಸ್ತಾ ಇರೋದು. ಒಂದ್ ನಿಮಿಷ ಇರಿ ಸರ್, ಅವ್ರ ಆಡಿಯೋ ಬರಲ್ಲ. ಇರಿ ಸರ್,
ನಿಮಗೇನ್ ಸಮಸ್ಯೆ? ನಮಗ್ ಅವ್ರು ಯಾರು ಮಾಡ್ಕೊಳ್ತಾರೆ? ನಿಮಗೇನ್ ಸಮಸ್ಯೆ? ಶಾಂತಿಯ ತೋಟವಾಗಿರೋ ಹಳೆ ಮೈಸೂರು ಭಾಗವನ್ನ ಇರಿ ಮಾತಾಡ್ತಾರೆ. ಪದ್ಮಾವತಿ ಅವರೇ ಕಂಟಿನ್ಯೂ ಮಾಡಿ. ಸರ್ ಈಗ ಮೇಡಮ್ ಈಗ ಅವ್ರು ಹೇಳ್ತಾರೆ ಬ್ರಿಟಿಷ್ ಕಾಲದಲ್ಲಿ ಏನ್ ಇವತ್ತು ಆಚೆ ತಂದು ತಿಲಕು ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಬ್ರಿಟಿಷ್ ಕಾಲದಿಂದ ಇಲ್ಲಿವರೆಗೂ ಆಚರಣೆಗಳು ನಡೆದೇ ಇಲ್ವಾ? ಯಾವ ಸರ್ಕಾರಗಳು ಬಂದಿಲ್ವಾ? ಅಲ್ಲಿಂದ ನಡೀತಾ ಇರೋದು 200 ವರ್ಷದಿಂದ ಯಾಕೆ ಯಾಕೆ ನಡೀತಾ ಇದೆ ಸರ್? ಪ್ರತಿ ಒಂದು 2.5 ವರ್ಷ ಸರ್ಕಾರ ಬಂದಾಗಿಂದ ಸೌಜನ್ಯ ಕೇಸ್ ಬಂತು, ಮತ್ತೆ ಮೂಢ ಹಗರಣ ಕೇಸ್ ಬಂತು, ಮತ್ತೆ ಇವ್ರದ್ದು ಏನಿದೆ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಹೋರಾಟ ಅಂದ್ರೆ ಕಾವೇರಿ ಹೋರಾಟ ಇರ್ಬೋದು, ಅಥವಾ ಜನಪರ ಹೋರಾಟ ಇರ್ಬೋದು, ರೈತರು ಹೋರಾಟ ಇರ್ಬೋದು, ಇದೇ ಇತ್ತು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ. ಇವತ್ತು ಯಾವ ರೀತಿ ಸೃಷ್ಟಿ ಆಗಿದೆ ಅಂತ ಹೇಳಿದ್ರೆ ಮೂರು ಕಡೆ ಎಲ್ಲಿ ಕೆರಗೋಡು, ನಾಗಮಂಗಲ ಮತ್ತೆ ಮದ್ದೂರು. ಏನ್ ಮಂಡ್ಯನ ಮುಸ್ಲಿಂ ಜಿಲ್ಲೆ ಮಾಡ್ಬೇಕು ಅಂತ ಇದ್ದೀರಾ? ಮುಸ್ಲಿಂ ರಾಷ್ಟ್ರ ಮಾಡ್ಬೇಕು ಅಂತ ಇದ್ದೀರಾ? ಅದಕ್ಕೆ ಏನ್ ಸರ್ ನೀವೇನ್ ಹೇಳ್ತೀರಾ? ನೀವು ಹೇಳ್ತೀರಾ ಬ್ರಿಟಿಷ್ ಕಾಲದಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಬ್ರಿಟಿಷ್ ಕಾಲದಿಂದ ಇಲ್ಲಿವರೆಗೂ ಆಚರಣೆನೇ ಮಾಡ್ಕೊಂಡ್ ಬಂದಿಲ್ವಾ? ಹಾಗಾದ್ರೆ ನೀವು ಸನಾತನ ಧರ್ಮದಲ್ಲಿ ಹುಟ್ಟಿಲ್ವಾ? ಹಿಂದೂ ಧರ್ಮದಲ್ಲಿ ಹುಟ್ಟಿಲ್ವಾ? ನಮ್ಮ ಹಿಂದೂ ಧರ್ಮದಲ್ಲಿ ಗಣೇಶನ 9 ದಿನ 11 ದಿವಸಕ್ಕೆ ಪಂಚಮಿ ದಿನ ಬಿಡ್ತಾರೆ ಅಂತಾನೆ ನಿಮಗೆ ಮನೇಲಿ ಪೂಜೆ ಮಾಡಿ ಅಂತ ಮುಸ್ಲಿಮ್ಸ್ ಅವ್ರು ಹೇಳಿ ಸರ್. ಆದರೆ ನೀವು ಮುಸಲ್ಮಾನರು ಏನು ನಿಮ್ಮ ಮಸೀದಿ ಮೇಲೆ ಮೈ ಕಟ್ಕೊಂಡು ಬೆಳಗ್ಗೆ 5 ಗಂಟೆಗೆ ಸಂಜೆ 5 ಓಕೆ, ಗೊತ್ತಾಯ್ತು ಶಿವಕುಮಾರ್ ಅವರೇ. ನಾನು ಆಗ್ಲೇ ಅನಿಲ್ ಏಕೆ ಗೊತ್ತಾಯ್ತು ನನಗೆ 2-3 ವಿಚಾರ ಕ್ಲಾರಿಟಿ ಬೇಕು. ಇದು ಬಿಜೆಪಿಯ ಷಡ್ಯಂತರ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇನ್ನು ನಾನು ಆಗ್ಲೇ ಅನಿಲ್ ಅವ್ರಿಗೆ ಕೇಳ್ತಾ ಇದ್ದೆ, ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಇಂಥ ಸಂದರ್ಭಗಳು ಯಾವುದು ಇಂಥ ಪ್ರಕ್ಷುಬ್ಧವಾದ ವಾತಾವರಣ ನಿರ್ಮಾಣ ಆಗಲ್ಲ, ಕಲ್ಲು ತೂರಾಟ ಆಗಲ್ಲ, ಮತ್ತೊಂದು ಘಟನೆಗಳು ನಡೆಯಲ್ಲ. ವೈ ನಾವು ಗಣೇಶ ಮೂರ್ತಿಯ ಸಂದರ್ಭದಲ್ಲೇ, ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ, ವಿಸರ್ಜನೆ ಸಂದರ್ಭದಲ್ಲಿ ಇಂಥದ್ದಾಗುತ್ತೆ ಅಂದ್ರೆ ಏನ್ ಕಾರಣ? ನೋಡಿ ಮೇಡಮ್, ಇದೊಂದೇ ಘಟನೆ ಕರ್ನಾಟಕದಲ್ಲಿ ಆಗಿದೆ, ಎಲ್ಲಾ ಕಡೆ ಏನಾಗಿಲ್ಲ. ಅದು ಸಾರ್ವತ್ರಿಕಗೊಳಿಸಬೇಡಿ ದಯಮಾಡಿ. ಎಲ್ಲ ಕಡೆ ಕರ್ನಾಟಕದಲ್ಲಿ ಅವರ ಲಿಸ್ಟ್ ಕೊಡ್ತಾರೆ. ಬಿಜೆಪಿ ಅವ್ರ ಅಂಕಿಅಂಶ ಹೇಳ್ತೀನಿ, ಬಿಜೆಪಿ ಉತ್ಸವದಲ್ಲಿ ಗಣೇಶೋತ್ಸವ ಮಾಡಕ್ಕೆ ಡಿಜೆ ಇಲ್ಲ, ನೀವೆಲ್ಲಾನು ಲಾಕ್ ಮಾಡಿದ್ರೆ ಎಲ್ಲ ಮೈಕ್ ಬಂದ್ ಮಾಡಿಸ್ಬೇಕು. ಈಗ ಕರ್ನಾಟಕ ಕಾಂಗ್ರೆಸ್ ಎಲ್ಲ ಮೈಕ್ ಬಂದ್ ಮಾಡಿಸ್ಬೇಕು, ಎಲ್ಲ ಮೈಕ್ ಬಂದ್ ಮಾಡಿಸ್ಬೇಕು. ಆರ್ ಅಶೋಕ್ ಅವರು ಮತ್ತೆ ಇನ್ನೊಬ್ರು ಜ್ಞಾನೇಂದ್ರ ಅವರು ಎಸ್ಒಪಿ ಮಾಡಿ ಅದು ಮುಂದುವರೆದಿದೆ ಅಷ್ಟೇ. ಏನ್ ಹೇಳ್ತಿದ್ದೀರಿ ನೀವು? ಅರಗ ಜ್ಞಾನೇಂದ್ರ ಅವರು ಆರ್ ಅಶೋಕ್ ಅವರು ತಂದ ಕಾನೂನೇ ಮುಂದುವರೆದಿರೋದು, ಯಾವುದು ಹೊಸ ಕಾನೂನು ಬಂದಿಲ್ಲ. ಅದಕ್ಕೆ ನಿಮ್ ತಾಕತ್ತಿದೆ, ನಿಮ್ಮ ಅಶೋಕ್ ಯಾವುದೇ ಧಾರ್ಮಿಕ ಉತ್ಸವಗಳು ಅಥವಾ ಬೇರೆ ಬೇರೆ ಉತ್ಸವಗಳು, ಸಾಂಸ್ಕೃತಿಕ ಉತ್ಸವಗಳು ನಡೆಯೋದಕ್ಕೆ ಕಾನೂನು ತಂದಿದ್ದೆ ಅರಗ ಜ್ಞಾನೇಂದ್ರ ಅಷ್ಟೇ. ಸುಳ್ಳೇ ಬೇಡ ಬಿಜೆಪಿ ಲಾಠಿ ಚಾರ್ಜ್, ಇನ್ನೊಂದು ಓಲೈಕೆ ರಾಜಕಾರಣ, ಇದ್ರ ಪ್ರಭಾವನ ಇದು ಖಂಡಿತ. ನೋಡಿ, ಕಳೆದ ವಾರ ಕ್ಯಾಬಿನೆಟ್ ಅಲ್ಲಿ 64 ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಯಾರು? ಸ್ಟೇಷನ್ ಬೆಂಕಿ ಇಟ್ಟಂತ 5 ಪ್ರಕರಣಗಳನ್ನ, ಅದರಲ್ಲಿ ಇದ್ದಂತ ಎಲ್ಲ ಸಮಾಜಘಾತಕ ಶಕ್ತಿಗಳಿದ್ದಂತ ಕೇಸ್ಗಳನ್ನ ವಾಪಸ್ ತಗೊಂಡ್ರು. ಅವ್ರಿಗೆ ಏನಾಗುತ್ತೆ? ಪ್ರಚೋದನೆ ಕೊಟ್ರು. ಹೌದು, ನೀವೇನೇ ಮಾಡ್ಕೊಂಡ್ಬನ್ನಿ, ನಾವು ಕೇಸ್ ವಾಪಸ್ ತಗೊಳ್ತೀವಿ ಅಂತ. ಸರ್ಕಾರಕ್ಕೆ ಒಂದು ಮಾನಸಿಕ ಪ್ರಜ್ಞೆ ಇರ್ಬೇಕಿತ್ತಲ್ವಾ? ಏನ್ ಮಾಡ್ತಾ ಇದ್ರಿ ಇವರು? ನೀವೇನಾದ್ರೂ ಮಾಡಿ, ದೇಶಕ್ಕೆ ಬೆಂಕಿ ಇಡಿ, ಪ್ಯಾಲೆಸ್ತೈನ್ ಧ್ವಜ ಹಾರಿಸಿ, ಹಿಂದೂಗಳ ಹಬ್ಬದ ಮೇಲೆ, ಗಣಪತಿ ಮೇಲೆ ಕಲ್ಲೊಡಿರಿ, ನೀವೇನ್ ಮಾಡಿದ್ರು ಕೇಸ್ ತಕ್ಕತ್ತೀವಿ ಅಂತ. ಏನಾಯ್ತು? ಧರ್ಮಸ್ಥಳ ಷಡ್ಯಂತ್ರ ಮಾಡಿದ್ರು. ಎಲ್ಲ ಇವ್ ಸರ್ಕಾರ ಏನ್ ಮಾಡ್ತಾ ಇದೆ? ಎಲ್ಲ ವೈಫಲ್ಯಗಳಿಗೆ, ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಷಡ್ಯಂತ್ರಗಳಿಗೆ ಕಾಂಗ್ರೆಸ್ ಕಾರಣ. ಇವತ್ತು ಇವರ ಉಸ್ತುವಾರಿ ಸಚಿವರಾಗ್ಲಿ, ಗೃಹ ಸಚಿವರಾಗ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು. ಇಲ್ಲದೆ ಹೋದ್ರೆ ಇವತ್ತು ಮದ್ದೂರಿನಲ್ಲಾಗಿರ್ತಕ್ಕಂಥ ಶಾಪ ಇಡೀ ಕಾಂಗ್ರೆಸ್ ಅನ್ನ ಸುಟ್ಟಾಕುತ್ತೆ. ಇವತ್ತು ಯುವಕರ ಮೇಲೆ ಲಾಠಿ ಚಾರ್ಜ್ ಹಾಕಿದ್ರೆ ಹೇಗೋ ಸಹಿಸ್ಕೋಬಹುದಿತ್ತು ನಾಗರಿಕ ಸಮಾಜ. ಆದ್ರೆ ಯಾರು ಗಣಪತಿ ಪೂಜೆಗೆ ಹೋಗಿದ್ರು ಹೆಣ್ಮಕ್ಳು, ಮನೆ ಹೆಣ್ಮಕ್ಳು, ಅಂತ ಹೆಣ್ಮಕ್ಳು ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಅತ್ಯಂತ ಕೆಟ್ಟ ಸರ್ಕಾರಕ್ಕೆ ಈ ರಾಜ್ಯದ ಜನ ಸಾಕ್ಷಿ ಆಗ್ಬೇಕಾಗಿದ್ದು ಅತ್ಯಂತ ದುರಂತ. ಏನ್ ಮಾಡ್ತಿದ್ದಾರೆ? ರೈಟ್. ಅನಿಲ್ ಅವರೇ, ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್
ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರನ್ನ ಓಲೈಸ್ತಾರೆ, ಮುಸಲ್ಮಾನ್ ಬಾಂಧವರನ್ನ ಓಲೈಸ್ತಾರೆ. ಮೇಡಮ್, ನಾವು ಯಾರನ್ನು ಒಂದ್ ನಿಮಿಷ ಇರಿ ಸರ್, ತಪ್ಪು ದಾರಿಗೆಳೆದಿದ್ದೀವಿ. ಒಂದ್ ನಿಮಿಷ ಸರ್. ನಮಗೆ ಈ ಕರ್ನಾಟಕದಲ್ಲಿರುವ Question ಪೂರ್ತಿ. ಎಲ್ಲಾ ಕಟ್ಟಕಡೆಯ ಮನುಷ್ಯರು ನಮ್ಗೆ ಒಂದೇ. ಅವ್ರು ಬೇರೆ ಇವ್ರು ಬೇರೆ ನೋಡ್ತಿದ್ದಾರೆ, ರಾಜ್ಯದಲ್ಲಿ ನೋಡ್ತಿದ್ದಾರೆ. ಅನಿಲ್ ಅವರೇ, ಶಾಂತಿಯ ತೋಟ ನಮ್ಮ ಕರ್ನಾಟಕ. ಈ ಸಹಬಾಳ್ವೆ ಹೇಳಿ ಮತ್ತೆ. ನಿರ್ದಾಕ್ಷಿಣ್ಯ ಕ್ರಮ, ನಿರ್ದಾಕ್ಷಿಣ್ಯ ಕ್ರಮ. ಒಳಗ್ ಹಾಕ್ತೀವಿ ಎಲ್ರು, ಹಾಕಿ. ಒಂದು ನಿಮಿಷ ಬರಬಾರ್ದು, ಯಾವ ಕೇಸ್ನು ವಾಪಸ್ ತಗೋಬಾರ್ದು. ಒಂದು ನಿಮಿಷ ಮೇಡಮ್, ಯಾವ ಕೇಸ್ನು ವಾಪಸ್ ತಗೋಬಾರ್ದು. ಯಾರೇ ವಿರುದ್ಧ ದೌರ್ಜನ್ಯ ಎಸಗುವಂತ ದ್ವೇಷ ಬಿತ್ತುವಂತ ಚಟುವಟಿಕೆ ನಡೆಸಿದ್ರೆ ಈ ಭಾಗದಲ್ಲಿರ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತರನ್ನು ಓಲೈಸುತ್ತೆ, ಬಿಜೆಪಿ ಅಂದ್ರೆ ಹಿಂದೂಗಳನ್ನು ಓಲೈಸುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಒಂದೊಂದು ಪಕ್ಷಕ್ಕೆ ಒಂದೊಂದು ಧರ್ಮ. ನೋಡಿ ಮೇಡಮ್, ಒಂದೊಂದು ಪಕ್ಷಕ್ಕೆ ಒಂದೊಂದು ಧರ್ಮ ಅನ್ನೋದಕ್ಕಿಂತ ಧರ್ಮಗಳು ಬಿಟ್ಟು ಬೇರೆ ಜನಗಳು ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನೋ ಹೌದು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನೀವು ಈಗ ಒಂದು ಭಾಗಕ್ಕೆ ಹೋಗಿ ಕಾಂಗ್ರೆಸ್ ಪುಷ್ಟೀಕರಣ ಮಾಡಿರುವಂಥ ಒಂದು ಪಂಗಡ, ಇನ್ನೊಂದು BJP. ಸರ್ ಮೇಡಮ್, ನಾನು ಬೆಂಗಳೂರು ನಗರದಲ್ಲಿ ಹೇಳ್ತೀನಿ, ಕೆಲವೊಂದು ಜಾಗಗಳಿಗೆ ನಾನು ಬೆಂಗಳೂರವನಾಗಿದ್ದು ಆ ಜಾಗಗಳಿಗೆ ಹೋಗೋಕ್ಕೆ ಆಗೋದಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಬೈಕಲ್ಲಿ ಹೋಗಿ ಯಾರಿಗಾರು ಗುದ್ದು ಬಿಟ್ಟರೆ ಯಾರು ಹೊಡಿತಾರೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಯಾವುದು ಕಾನೂನುಗಳು ಅಪ್ಲೈ ಆಗೋದಿಲ್ಲ. ಆಯಿತಾ? ಇವತ್ತೇನಾಗಿದೆ ಅಂದರು ಕಾಮನ್ ಮನುಷ್ಯ ಇವತ್ತೇನಾದರೂ ಎಷ್ಟು ಕಷ್ಟದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಮೇಡಮ್. ಈ ದೇಶದಲ್ಲಿ ಭಾಳಷ್ಟು ಜನ ದೇಶ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಸಂತೋಷವಾಗಿರುವಂಥ ಇವತ್ತು ಪರಿಸ್ಥಿತಿ ಇದೆಯಾ ಅನ್ನೋದು ನಾವು ಯೋಚನೆ ಮಾಡಬೇಕು. ಇಡೀ ದೇಶದಲ್ಲಿ ಇವಾಗ ನೋಡಿ, ವಿರಾಟ್ ಕೊಹ್ಲಿ ಅಂತ ಒಬ್ಬ ವ್ಯಕ್ತಿನೇ ದೇಶ ಬಿಟ್ಟು ಹೊರಗಡೆ ಹೋಗಿದ್ದಾನೆ. ಆಯಿತಾ? ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ, ದೇಶದಲ್ಲಿ ನಿಮಗೆ ಶಾಂತಿ ನೆಮ್ಮದಿ ಇಲ್ದಲೇ ಇದ್ದಾಗ ಈ ರೀತಿ ಆಗುತ್ತೆ. ಅದು ನಾವೇ ಮಾಡ್ಕೊಂಡಿರೋದು. ಯಾಕೆ ಅಂದರೆ, ಯಾವುದಾದ್ರೂ ಒಂದು ಏರಿಯಾಕ್ಕೆ ಹೋಗಿ ಅಲ್ಲಿ ಹೆಚ್ಚಾಗಿ ಇರುವಂಥ ಒಂದು ಸಮುದಾಯಗಳ ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾತುಕತೆ, ಈಗ ಜನ ಟ್ರಾಫಿಕಲ್ಲಿ ಸಿಗಾಕೊಂಡು ಹೋಗ್ತಾ ಇರ್ತಾರೆ, ಯಾವುದೋ ಕಾರಿಗೆ ಯಾವುದೋ ಬೈಕ್ ಗುದ್ದುಬಿಡುತ್ತೆ. ಕರೆಕ್ಟ್. ಹೆಂಗೆ ಬರ್ತಾರೆ ಅಂದರೆ ಜನ, ನಿಮಗೆ ಅವ್ರಿಗೆ ಹೆದರಿಕೆನೇ ಎಲ್ಲ, ಸಾಯಿಸೇ ಬಿಡೋ ರೀತಿಯಲ್ಲಿ ಬರ್ತಾರೆ. ಹೆಂಡತಿ ಮಕ್ಕಳು ಇರ್ತಾರೆ, ನೋಡೋದಿಲ್ಲ, ಹೊಡೆದು ಬಿಡ್ತೀವಿ ಅಂತ ಹೇಳ್ತಾರೆ. ನಾನು ಎರಡು ಪಂಗಡದವ್ರಿಗೂ ಹೇಳ್ತಿರೋದು, ಇದು ಯಾವಾಗ ಈ ಥರ ಆಗುತ್ತೆ ಅಂದರೆ, ಅವ್ರಿಗೆ ಕಾನೂನಿನ ಅರಿವೂ ಇಲ್ಲ ಮತ್ತು ಹೆದರಿಕೆನೂ ಇಲ್ಲ, ಎಜುಕೇಶನ್ ಇಲ್ಲ. ಯಾಕೆ ಅಂದರೆ ಇದೆಲ್ಲದಕ್ಕಿಂತ ಮುಖ್ಯ ಏನು ಗೊತ್ತಾ ಮೇಡಮ್, ಅಲ್ಲಿಯ ಲೋಕಲ್ ಪುಡಾರಿಗಳು, ರಾಜಕಾರಣಿಗಳನ್ನ ಅವ್ರನ್ನ ಯಾವ ರೀತಿ ಬೆಳೆಸಿದ್ದಾರೆ ಅಂದರೆ, ನೀನು ಏನು ಬೇಕಾದರೂ ಮಾಡು, ಈ ಸರ್ಕಲ್ ಒಳಗೆ ನಾನು ಉಳಿಸ್ಕೊಂಡ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ. ಅಂದರೆ ಇವತ್ತು ನೀವು ಇಡೀ ರಾಜ್ಯದಲ್ಲಿ ಎಲ್ಲ ದೇಶದಲ್ಲಿ ನೋಡಿ, ಯಾವ ಪಕ್ಷದವನಿಗೆ ಹೆಚ್ಚಾಗಿ ಓಟ್ ಎಲ್ಲಿ ಬೀಳುತ್ತೆ ಅಂತ ಇರುತ್ತಲ್ವ, ಅವ್ನು ಏನು ತಪ್ಪು ಮಾಡಿದ್ರು ನಡೆದೋಗ್ಬಿಡುತ್ತೆ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಓಟಿಗೋಸ್ಕರನೇ ಜನ ಬದುಕಂಥ ಪರಿಸ್ಥಿತಿ ಬಂದಿದೆ. ಮೈನ್ಯೂಟಾಗಿ ಹೆಂಗೆ ಆಗೋಗ್ತಿದೆ ಅಂದರೆ, ಕೆಲವೊಂದು ಜನ ಈ ಜಾತಿ ಧರ್ಮ ಇವೆಲ್ಲ ತಲೆ ಬಿಸಿನೇ ಇಲ್ದಲೆ ನಮ್ಮದೇ ದಾರಿಯಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದರೂ ಸಹ ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೆದರಿಕೆಗಳಾಗುತ್ತೆ. ಇವತ್ತು ನೀವು ಒಂದು ಪೊಲೀಸ್ ಸ್ಟೇಷನಿಗೆ ಹೋಗಿ, ಒಂದು ಪೊಲೀಸ್ ಸ್ಟೇಷನಿಗೆ ಒಬ್ಬ ಓದಿರೋನು ಹೋಗಿ ಏನಾದರೂ ಕಾನೂನು ಕೇಳಿದರೆ ಅವನಿಗೆ ಆ ಕಾನೂನಿನ ಯಾವುದೇ ಒಂದು ಇದು ಸಿಗೋದಿಲ್ಲ. ಅದೇ ನಿಮ್ಮ ಹಿಂದೆ 100 ಜನ ಇದ್ದರೆ, ನಿಮ್ಮ ಜೊತೆ MLA ಇದ್ದರೆ, ಕಾರ್ಪೊರೇಟರ್ ಇದ್ದರೆ, ನೀವು ಏನೇ ತಪ್ಪು ಮಾಡಿದರೂ ಸಹ, ಇವತ್ತು ಕೊಲೆ ಅಂತ ಪ್ರಕರಣಗಳು ಸಹ ಅವರಿಗೆ ನ್ಯಾಯ ಸಿಗಬೇಕಂದ್ರೆ, ಕೊಲೆ ಆದ ವ್ಯಕ್ತಿಗಳಿಗೆ ನ್ಯಾಯ ಸಿಗಬೇಕು ಅಂದರೆ ಅವನಿಗೆ ಎಷ್ಟು ಬೆಂಬಲ ಇದೆ ಅನ್ನೋ ರೀತಿಗೆ ನಾವು ಬಂದು ನಿಂತಿದ್ದೀವಿ ಇವತ್ತು. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಮೇಡಮ್, ಇದು ಹೆಚ್ಚಾಗ್ತಾ BJPಗರಿಗೂ ತೊಂದರೆ, ಹೆಚ್ಚಾಗ್ತಾ ಕಾಂಗ್ರೆಸ್ಗರಿಗೂ ತೊಂದರೆ. ಇವತ್ತು DK ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು, ಅಶೋಕ್ ಅವರು ಅರ್ಥ ಮಾಡ್ಕೋಬೇಕು, ನಿಮ್ಮ ಮಕ್ಕಳುಗಳಿಗೆ ಒಳ್ಳೆ ನೀವು ಪರಿಸರನ ವಾತಾವರಣ ಸೃಷ್ಟಿ ಮಾಡ್ತಾ ಇಲ್ಲ. ಇವತ್ತು ಯಾವ ರೀತಿ ಆಗಿದೆ ಅಂದರೆ, ಇವರೆಲ್ಲ ರಾಜಕಾರಣಿಗಳು ಗೆಲ್ಲೋಕ್ಕೋಸ್ಕರ ಏನೇನೋ ಮಾಡಿಬಿಡ್ತಾರೆ, ಅವ್ರ ಮಕ್ಕಳುಗಳಿಗೂ ಮುಂದಿನ ಪರಿಸ್ಥಿತಿ ಇರೋದು ತುಂಬ ಕಷ್ಟ ಆಗೋಗುತ್ತೆ. ಇವತ್ತು ಒಳ್ಳೊಳ್ಳೆ ಶಾಲೆಗಳಲ್ಲಿ ನೀವು ಓದಿಸ್ತೀರ, ಒಂದು ವರ್ಷಕ್ಕೆ 15 ಲಕ್ಷ 20 ಲಕ್ಷ ಫೀಸ್ ಕಟ್ಟಿ ಓಡಿಸ್ತಿದ್ದೀರ. ಆದರೆ ನೀವು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀರಾ? ನೀವು ರಾಜಕಾರಣಿಗಳು ಸಮಾಜಕ್ಕೆ ಒಳ್ಳೆಯದನ್ನ ತಿಳಿಸ್ಕೊಡ್ಬೇಕಿತ್ತು. ಇವತ್ತು ಅಮಾಯಕ ಮಕ್ಕಳುಗಳನ್ನ ನೀವು ಕರ್ಕೊಬಂದು ರಸ್ತೆ ನಿಲ್ಲಿಸಿ ಅವ್ರನ್ನ ರೌಡಿಗಳನ್ನಾಗಿ ಮಾಡಿಸ್ಕೊಂಡು, ಸರ್ ಮೇಡಮ್, ದೇವರು ಅನ್ನೋದು ಏನಕ್ಕೆ ಹೇಳಿ? ದೇವರು ಅನ್ನೋದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ. ನಂದೆಲ್ಲ ಪಾಪನ ಗಣೇಶನ ಮೇಲೆ ಹಾಕ್ತೀನಿ, ಗಣೇಶನ ನೀರಿಗೆ ಬಿಡ್ತೀನಿ, ಈ ವರ್ಷ ಮಾಡಿದ ಪಾಪ ಎಲ್ಲ ನಂದು ಹೋಗುತ್ತೆ, ಮುಂದಕ್ಕೆ ನಾನು ಮಾಡೋದಿಲ್ಲ ಅಂತ. ಒಳ್ಳೆ ಕೆಲಸ, ಒಳ್ಳೆ ರೀತಿ. ಆಯ್ತಾ? ಅಯ್ಯಪ್ಪ ಸ್ವಾಮಿಗೆ ಯಾಕೆ ಹೋಗ್ತಾರೆ? ಅಯ್ಯಪ್ಪ ತಂದೆ, ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡಪ್ಪ, ಇನ್ಮೇಲೆ ಮಾಡೋದಿಲ್ಲ ಅಂತ ಹೋಗ್ತಾರೆ. ಏನು ಈ ಮುಸಲ್ಮಾನರು ಅದೇನೋ ಇಟ್ಕೊಂಡು ಹೋಗ್ತಾರಲ್ವ, ಏನಕ್ಕೆ ಹೋಗ್ತಾರೆ? ಅಪ್ಪ ತಂದೆ, ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಮಾಡೋದಿಲ್ಲ, ಬಿಟ್ಬಿಡ್ತೀನಿ ಅಂತ. ಅದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ನೀವು ಕೊಲೆ ಮಾಡ್ತೀನಿ ಅಂದರೆ, ಅದು ಎತ್ಕೊಂಡು ಹೋಗ್ಬೇಕಾದ್ರೆ ಯಾರಿಗೋ ಒಬ್ಬನಿಗೆ ಹೊಡಿತೀನಿ ಅಂದರೆ, ಅದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಯಾರಿಗೋ ಒಬ್ಬನ ಬಾವುಟ ತೆಗಿತೀನಿ ಅಂದರೆ, ನೀವು ಸಮಾಜಕ್ಕೆ ಏನು ಹೇಳ್ಕೊಡ್ತಾ ಇದ್ದೀರಾ? ಯಾವತ್ತು ಭಕ್ತಿ ಧರ್ಮದಿಂದ ಇವತ್ತು ಈ ಆಚರಣೆಗಳು ನಡೀತಿದೆಯಾ? ಗಣಪತಿ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಮಾಡ್ತಿದ್ವಿ ಗೊತ್ತಾ?
ಗಣಪತಿ ಮೇಡಮ್, ರಸ್ತೆ ಉದ್ದಕ್ಕೂ 100 ಗಣಪತಿ ಇದ್ರೂ ಕಾಲಿಗೆ ಬಿದ್ದು ಹೋಗ್ತಾ ಇದ್ವಿ. ಅಂದರೆ ಗಣಪತಿ ಇದ್ದರೆ ನಮಗೆ ವಿದ್ಯೆ ಬಂದ್ಬಿಡುತ್ತೆ ಅಂತೇಳಿ. ಆಯ್ತು, ಎಕ್ಸಾಮಲ್ಲಿ ಕೂತಾಗ ನಾವು ಗಣಪತಿನ ಯೋಚನೆ ಮಾಡ್ತಾ ಇದ್ವಿ, ಅಪ್ಪ ತಂದೆ ಗಣಪತಿ ವಿನಾಯಕನೇ ನನಗೆ ಇವತ್ತು ಬರೆಯೋಕ್ಕೆ ಅನ್ನೋದು ಇದು ಮಾಡ್ಕೊಂಡು. ಮುಸಲ್ಮಾನರು ಅಷ್ಟೇ ಏನು ಮಾಡ್ತಾರೆ ಗೊತ್ತಾ, ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲ ಅಂತ ಮಾತಾಡ್ತಾರೆ. ನೀವು ಅವ್ರ ಹೆಸರುಗಳಲ್ಲೇ ಇವತ್ತು ಅನಾಚಾರಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ನೀವು ರಾಜಕಾರಣಿಗಳು ನೀವು ಬೆಂಬಲ ಕೊಡ್ತಾ ಇದ್ದೀರಾ ಅಂದರೆ ಇದು ಯಾವ ನಾಚಿಕೆ? ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ಇನ್ನೊಂದು 20 ವರ್ಷ ಮುಂದೆ ಇದೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇದೇ ನಿಮ್ಮ ಆರ್ ಅಶೋಕರ್ ಆಗಿರ್ಬೋದು, ಈ ಥರ ಸಮಾಜನ ಸೃಷ್ಟಿ ಮಾಡೋದಕ್ಕೋಸ್ಕರ, ಇಲ್ಲ ನಿಮ್ಮ ಮಕ್ಕಳು ಆ ಗಲಾಟೆಗಳಿಗೆ ಹೋಗೋದಕ್ಕೋಸ್ಕರ ಸಮಾಜ ಹಾಳು ಮಾಡ್ತಿದ್ದಾರೆ, ಮಾಡ್ಕೊಂತಾರೆ. ಮೇಡಮ್ ಇವರಿಗೆಲ್ಲ ಏನು ಗೊತ್ತಾ, ಈ ಲೇಯರ್ ಬೈ ಲೇಯರ್ ಪಂಚವಾರ್ಷಿಕ ಯೋಜನೆನ. ಹೌದು ಮೇಡಮ್, ಅಲ್ಲ 50 ವರ್ಷ 100 ವರ್ಷ ಯೋಚನೆ ಮಾಡ್ಬೇಕಲ್ವಾ, ಮುಂದಿನ ಪೀಳಿಗೆ ಭವಿಷ್ಯ ಯೋಚನೆ. ಇವತ್ತು ಹೇಳ್ತಾ ಇದ್ದೀನಿ, ಲೇಯರ್ ಬೈ ಲೇಯರ್ ಇವರಿಗೆ ಸೆಕ್ಯೂರಿಟಿಗಳಿದಾವೆ, ಆಯ್ತಾ? ಲೇಯರ್ ಬೈ ಲೇಯರ್, ಆ ಲೇಯರ್ ಬೈ ಲೇಯರ್ ಸೆಕ್ಯೂರಿಟಿಗಳನ್ನ ಬ್ರೀಚ್ ಮಾಡಿಕೊಂಡು ಜನ ಬಂದು ಮನೆಗೆ ಹೊಡೆದು ಇನ್ನು ಏನೇನೋ ಪರಿಸ್ಥಿತಿಗಳಾಗುತ್ತೆ. ಯಾಕಂದರೆ ಜನರಿಗೆ ನೀವು ಹೆದರಿಕೆನ ಹುಟ್ಟಿಸ್ಬೇಕು. ಹೆದರಿಕೆನೇ ಇಲ್ಲ ಅಂದಾಗ ಈ ತುಂಬ ದೊಡ್ಡ ದೊಡ್ಡ ತಪ್ಪುಗಳ, ಆಮೇಲೆ ಹಾಳಾಗ್ತಿರೋರೆಲ್ಲ 50-60 ವರ್ಷದವರೆಲ್ಲ ಯುವಕರು, 20, 22, 33 ವರ್ಷದ ಯುವಕರನ್ನ ನೀವು ಕೇಸ್ಗಳು ಹಾಕ್ಬಿಟ್ಟು ಇವ್ರ ಮೇಲ್ಗಡೆ ಈ ಥರ ಇದು ಮಾಡಿದರೆ ನಾಳೆ ದಿನ ಅವರು ಅದೇ ದಾರಿಯಲ್ಲಿ ಹೋಗ್ತಾರೆ. ಮೇಡಮ್, ಒಬ್ಬ ಕಳ್ಳ ದೊಡ್ಡ ಕಳ್ಳ ಆಗೋದಕ್ಕೆ ಯಾವ್ದು ಗೊತ್ತಾ? ಪಾಠಶಾಲೆ, ಜೈಲು. ಇವತ್ತು ಇವ್ರು 4 ಜನ ಕರ್ಕೊಂಡೋಗಿ ಜೈಲಿಗೆ ಬಿಟ್ಟರೆ ಇನ್ನೂ 4 ಜನ ರೌಡಿಗಳು ಅವ್ರನ್ನ ಪರಿಚಯ ಆಗ್ತಾರೆ, ಊರಲ್ಲಿ ಇನ್ನೂ ದೊಡ್ಡ ದೊಡ್ಡ ರೌಡಿ ಆಗ್ತಾರೆ. ಇವುಗಳನ್ನ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಇದನ್ನು ಆಮ್ ಆದ್ಮಿ ಪಾರ್ಟಿ ಹೇಳ್ತಿಲ್ಲ, ಬೇರೆ ಎಲ್ಲ ರಾಜಕಾರಣಿಗಳೇ ಈ ಹೇಸಿಗೆ ಕೆಲಸ ಮಾಡಬಾರ್ದು. ಕುಮಾರ್ ಅವರೇ, ನೀವಾಗಲೇ ಗಣೇಶೋತ್ಸವದ ಕುರಿತಂತೆ ಮಾತಾಡಿದ್ದಕ್ಕಾಗಿ ನಂದೊಂದು ಪ್ರಶ್ನೆ. ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮೈಕ್ಗಳನ್ನು ಬಂದ್ ಮಾಡಿಸುತ್ತೆ, ಕಾಂಗ್ರೆಸ್ನ ಸಪೋರ್ಟ್ ಇದೆಯಾ ಇದಕ್ಕೆ? ಖಂಡಿತವಾಗಿ. ಈ ಧಾರ್ಮಿಕ ಆಚರಣೆಯ ಹೆಸರಲ್ಲಿ ದುರುಪಯೋಗ ಪಡಿಸ್ಕೊಂಡು ಅನ್ಯ ಕೋಮಿಗಳ ಮೇಲೆ ಅಥವಾ ಅವರು ಇನ್ನೊಂದು ಕೋಮಿನ ಮೇಲೆ ಈ ರೀತಿಯ ದಬ್ಬಾಳಿಕೆ, ದೌರ್ಜನ್ಯ, ಕೋಮು ಹಿಂಸೆ ಮತ್ತು ಇದರಿಂದ ಏನೋ ಧರ್ಮದ ಪ್ರಚಾರ, ಅದರಿಂದ ನಾವು ಅಧಿಕಾರಕ್ಕೆ ಬರೋದು, ಆ ನಡವಳಿಕೆಗಳಿಗೆ ಕಡಿವಾಣ ಹಾಕ್ಲೇಬೇಕು. ಏನಂತೀರಿ? ಹಬ್ಬ ಹರಿದಿನಗಳಲ್ಲಿ ಹಬ್ಬ ಹರಿದಿನ ಇವತ್ತು ನನಗೆ ದಸರಾ ಹಬ್ಬ ಇವತ್ತು ಮಾಡಿ ಅಲ್ಲ ಸರ್, ನನ್ನೊಂದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಉತ್ತರ ಕೊಡಕ್ಕೆ ಈಸಿ ಆಗುತ್ತೆ ಸರ್. ಧರ್ಮ ಈಗ ಹಬ್ಬ ಹರಿದಿನಗಳಲ್ಲಿ ಮೈಕ್ ಹಾಕೊಂಡು ಭಜನೆ ಹಾಡೋದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆದ್ರೆ ಅಲ್ಲಾಹು ಅಕ್ಬರ್ ಅನ್ನೋದು ಸಂಪೂರ್ಣ ಬಂದಾಗುತ್ತೆ ಇನ್ಮೇಲೆ. ಇಲ್ಲ, ನಾನು ಹೇಳ್ತಿರೋದು ಅವತ್ತಿನ ದಿನಕ್ಕೆ ಸೀಮಿತವಾಗಬೇಕು. ಓ, ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲದ ಇಂಪ್ಲಿಮೆಂಟ್ ಆಗಲ್ಲ, ಆ ದಿನಕ್ಕೆ ಸೀಮಿತವಾಗಬೇಕು. ದೇವರು ಮತ್ತು ಧರ್ಮ ಮನುಷ್ಯನನ್ನ ಸಾತ್ವಿಕತೆ ಕಡೆ ಕರೆದುಕೊಂಡು ಹೋಗುವ ಒಂದು ಸಾಧನ. ಈ ಸಾಧನವನ್ನ ಒಂದು ನಿಮಿಷ ಬಿಜೆಪಿ ಕಾಂಗ್ರೆಸ್ ಸಾಧ್ಯನೇ ಇಲ್ಲ. ಮೇಡಮ್ ಒಂದು ನಿಮಿಷ ಹೇಳಿ ಸರ್, ಒಂದು ನಿಮಿಷ ನೋಡಿ. ಅದೇನು ಅಜಾಮ್ ಕೂಗ್ತಿದ್ರಲ್ಲ ಮೇಡಮ್, ಅದು ಯಾವ ಕಾಲದಲ್ಲಿ ಕೂಗ್ತಿದ್ದು? 1500 ವರ್ಷ ಹಿಂದೆ. ಅವತ್ತು ಯಾವ ಪರಿಷ್ಕರಣೆ ಆಗಬೇಕು. ಯಾವುದು ಯೂಟ್ಯೂಬ್ ಇರಲಿ, ಅದು ಏನೋ ಬ್ಲೂಟೂತ್ ಇರಲಿಲ್ಲ, ಯಾವುದು ಇದಿರಲಿಲ್ಲ. ಇವತ್ತು ನೀವು ಕೂಗಬೇಕಾ? ಮೈಕ್ ಹಾಕೊಂಡು ಕೂಗಿ ಮುಸಲ್ಮಾನನ ಮನೇಲಿ ಮಾತ್ರ ಸೌಂಡ್ ಬರಂಗೆ ಮಾಡ್ಕೋಬೋದು ಟೆಕ್ನಾಲಜಿ. ನೀವು ಈ ಮಸೀದಿಗೆ ಕನೆಕ್ಟೆಡ್ ಯಾವ್ದಾದ್ರು ಒಂದು ಡಿವೈಸ್ ಇಟ್ಕೊಳ್ಳಿ, ಊರು ತುಂಬ ಜನಕ್ಕೆ ಯಾಕೆ ಕೇಳಬೇಕು? ಕರೆಕ್ಟಾ? ನೀವು ಕೂಗ್ತಾ ಇದ್ದೀರಿ ಯಾವ ರೀತಿ ಅಂದ್ರೆ ಈಗ ಜನಕ್ಕೆ ತೊಂದರೆ ಆಗುತ್ತೆ. ಏನು ಕೇಳ್ತಾ ಇದ್ದೀನಿ ಅಂದ್ರೆ, ರಾತ್ರಿ 10 ಗಂಟೆ ಆದ್ರೂ ಡಿಜೆಗಳು ನಿಲ್ಲೋದಿಲ್ಲ ಇವತ್ತು. 12 ಗಂಟೆ ಮಕ್ಕಳುಗಳಿಗೆ ಎಕ್ಸಾಮ್, ಗಣೇಶ ಮುಗೀತು ಇನ್ನೊಂದು ಬರುತ್ತೆ, ಈದ್ ಬರುತ್ತೆ, ಈದ್ ಮುಗಿತು ಇನ್ನೊಂದು ಮದರ್ ಮೇರಿ ಬರುತ್ತೆ. ಮೇಡಮ್, ಈ ಮೇರಿ, ಈದ್, ಗಣೇಶ ಇವೆಲ್ಲ ನಮ್ಮ ಮನೆ ಒಳಗಿತ್ತು. ಹೊರಗಡೆ ತಗೊಬಂದು ಏನು ಆಚರಣೆ ಮಾಡ್ತೀರಾ? ಆಯ್ತು, ನೀವು ಹೊರಗಡೆ ತಗೊಬಂದು ಎಲ್ಲ ಆಚರಣೆ ಮಾಡ್ತೀರಾ ಅಂದ್ರೆ ನೀನು ದುಡ್ದಿರೋ ದುಡ್ಡನ್ನು ಹೊರಗಡೆ ಜನಕ್ಕೆ ಕೊಡ್ತೀಯಾ? ಅದನ್ನ ಮಾತ್ರ ಮನೇಲಿ ಇಟ್ಕೊಂತೀಯಾ? ನಿನ್ನ ಆಚರಣೆಗಳನ್ನ ಜನಗಳಿಗೆ ತೊಂದರೆ ಮಾಡ್ಬೋದು. ಏನು ನಿಮ್ಗೆ ಅಂತ ದೊಡ್ಡ ಡಿಜೆ ಹಾಕೊಂಡು ಇರೋ ಒಂದು ಏರಿಯಾದಲ್ಲಿ ಎಲ್ಲಾ ಜಾತಿಯ ಜೈನರು ಇರ್ತಾರೆ, ಬೇರೆಯವ್ರು ಇರ್ತಾರೆ, ನೀವು ಎಲ್ಲರಿಗೂ ತೊಂದರೆ ಮಾಡ್ತಿದ್ದೀರಾ. ಮಾಡ್ಲೇಬೇಕಾ? ನೀವು ಆಸಾಮ್ ಹೋಗ್ಬೇಕಾ? ಅದಕ್ಕೆ ಒಂದು ಟೆಕ್ನಾಲಜಿ ಯೂಸ್ ಮಾಡಿ. ಶಿವಕುಮಾರ್ ಅವರೇ, ಆಗೋದಕ್ಕೆಲ್ಲ ಶನಿ ಕಾರಣ ಅನ್ನೋ ಹಂಗೆ ಏನೇ ವ್ಯತ್ಯಾಸ ಆದ್ರೂ ಕಾಂಗ್ರೆಸ್ ಹೆಂಗ್ರಿ ಕಾರಣ ಆಗುತ್ತೆ ನೋಡಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕಳೆದ ಬಾರಿ ನಾಗಮಂಗಲದಲ್ಲಿ ಗಲಾಟೆ ಆಗಿದೆ, ಕೆರೆಗೋಡು ವಿವಾದ ನಮ್ಮದಲ್ಲಿದೆ. ನಿನ್ನೆ ನಾಗಮಂಗಲ ಮದ್ದೂರಿನಲ್ಲಿ ಗಲಾಟೆ ಆಗಿದೆ. ಕರ್ಕೊಂಡ್ಬಂದು ಗಲಾಟೆ ಮಾಡಿಸಿದ್ರೆ ಕೇರಳದಿಂದ ಮಂಗಳೂರಿಂದ ಇರ್ಲಿಲ್ಲ ಬಕ್ರೀದ್ ದಿನ ನೀವು ನಿಮ್ಮ ಪ್ರಾಯೋಜಿತ ನೀವು ಕರ್ಕೊಂಡ್ಬರೋದು ಬಿಜೆಪಿ ಅವರಾಗ್ಲಿ ಹಿಂದೂ ಸಂಘಟನೆಗಳಾಗ್ಲಿ ಇದುವರೆಗೂ ಒಂದು ಗಲಾಟೆ ಮಾಡಿ ಈದ್ ಮಿಲಾದ್ ಬಕ್ರೀದ್ನಲ್ಲಿ ಒಂದು ಗಲಾಟೆ ತೋರಿಸ್ರಿ. ಈದ್ ಮಿಲಾದ್ ಬಕ್ರೀದ್ನಲ್ಲಿ ಒಂದು ಗಲಾಟೆ ತೋರಿಸಿ. ಯಾವ ಪ್ರಯೋಗಶಾಲೆ ಇವತ್ತು ಪ್ರಯೋಗಶಾಲೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಬಿಜೆಪಿಗಿಲ್ಲ. ಇಡೀ ದೇಶದಲ್ಲಿ ನಾವಿದೀವಿ. 100ಕ್ಕೆ 100 MP ಸೀಟ್ಗಳು 100ಕ್ಕೆ ದಾಟಕ್ಕಾಗದ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಅವಸಾನದ ಸ್ಥಿತಿಯಲ್ಲಿ ಕಾಂಗ್ರೆಸ್ ಭಾರತೀಯ
ಜನತಾ ಪಾರ್ಟಿ ಅಲ್ಲ, ಸರಿಯಾದ ಆಡಳಿತ ಕೊಡಿ. ಬಿಜೆಪಿ ಲೀಡರ್ಶಿಪ್ ಸರಿಸಿದೆ. ನಿಮ್ದೇಳಿ ನೂರು ದಾಟಕ್ ಆಗ್ತಾ ಇಲ್ಲ ನಿಮ್ ಸ್ಥಿತಿ, ಇವ್ರ ಸ್ಥಿತಿ ನೂರು ದಾಟಕ್ ಆಗ್ತಾ ಇಲ್ಲ. ನಾವು ಇಡೀ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿದ್ದೀರಾ ನೀವು ಅಧಿಕಾರದಲ್ಲಿ? ಬೇಡ ರಾಜಕೀಯ ನನಗೆ ಜನಸಾಮಾನ್ಯ ನೋಡಿ ಸರ್ ನೋಡಿ ನನಗೆ ನೋಡಿ ಅಲ್ಲಿ ಸ್ಥಳೀಯರಿದ್ದಾರಲ್ಲ ನೋಡಿ ಸರ್ ದೇವರು ಮತ್ತು ಧರ್ಮ ನಿಮ್ಗಿಂತ ಚೆನ್ನಾಗಿ ನಾವ್ ಹೇಳ್ತೀವಿ, ಕುತ್ಕೊಳ್ರಿ. ದೇವರು ಧರ್ಮ ಅಂತ ದೇವ್ರಿಗೆ ಕಲ್ಲೆಸಿಸ್ತಿದ್ದೀರಲ್ರಿ, ದೇವರು ಮತ್ತು ಧರ್ಮ ಅಂತ ದೇವ್ರ ಮೇಲೆ ಕಲ್ಲೆಸಿಸ್ತಾ ಇದ್ದೀರಾ. ಸ್ಥಳೀಯರ ಜೊತೆ ಮಾತಾಡಿದೆ ನಾನೇ ಮಧ್ಯಾಹ್ನದಿಂದ ಮಾತಾಡ್ತಾ ಇದ್ದೀನಿ. ಅಲ್ಲಿ ಹೇಳ್ತಾ ಇದ್ದಾರೆ ಅಕ್ರಮವಾಗಿ ಮಸೀದಿಗಳನ್ನು ಕಟ್ಕೊಂಡಿದ್ದಾರೆ. ಕೆಲವು ಮುಸ್ಲಿಂ ಯುವಕರು ಅರೆಬೆತ್ತಲಾಗಿ ಹೆಣ್ಣು ಮಕ್ಕಳನ್ನು ಛೇಡಿಸ್ತಾರೆ. ಅದು ಧರ್ಮದ ಆಧಾರದಲ್ಲಿ ಹೇಳ್ತಾ ಇಲ್ಲ, ಕೆಲವ್ರು ಹಂಗೆ ಪುಂಡಾಟಿಕೆ ಅನ್ನೋದು ಹೆಚ್ಚಾಗಿದೆ. ಹಾ, ಅಕ್ರಮವಾಗಿ ಮಸೀದಿಗಳಿರ್ಬೋದು, ಅದಕ್ಕೆ ಬ್ರೇಕ್ ಹಾಕಬೇಕು. ನಾಳೆ ಇವರು ಕ್ಯಾಬಿನೆಟ್ ಅಲ್ಲಿ ಅವ್ರ ಕೊತ್ತಂಬರಿ ಹೋಗಿದ್ರು ಅಂತ ವಾಪಸ್ ತಗೋತಾರೆ. ಒಂದು ಸರಿಯಾದ ವಿಷಯವನ್ನು ಮಾತನಾಡ್ತಿರೋ ಮಧ್ಯಾಹ್ನ ಪೊಲೀಸ್ ಇಲಾಖೆ ಈ ಸರ್ಕಾರ ಇರ್ಲಿ ಆ ಸರ್ಕಾರ ಆಗಲಿ ಇನ್ನೊಂದು ಸರ್ಕಾರ ಇರ್ಲಿ ಈ ನಾಡನ್ನ ಸರಿದಾರಿ ತಗೊಂಡೋಗ್ಬೇಕು ಅಂದ್ರೆ ತಮ್ಮ ವೈಫಲ್ಯವನ್ನ ಪ್ರದರ್ಶನ ಮಾಡಬಾರ್ದು. ತಾವು ಕಾನೂನಿನ ಪರಿಪಾಲಕರು, ಯಾವನೇ ಆಗಿರ್ಲಿ ಅವನು ನಮ್ಮ ದೇಶದ ನಮ್ಮ ರಾಜ್ಯದ ಸಹಬಾಳ್ವೆಗೆ ಧಕ್ಕೆ ತರ್ತಿದ್ದಾರೆ ಅಂತಂದ್ರೆ ಎಡೆಮುರಿ ಕಟ್ಟುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿ ಅವ್ರಿಗೆ ಶಿಕ್ಷೆಯನ್ನ ಕೊಡೋದಕ್ಕೆ ಏನೇನ್ ಬೇಕೋ ಪೊಲೀಸ್ ಇಲಾಖೆ ಮಾಡಬೇಕು. ಪೊಲೀಸರು ಒಂದು ವೈಫಲ್ಯವನ್ನ ಮಾಡ್ಕೊಂಡು ಇನ್ನೊಬ್ಬರು ತಲೆ ಕಟ್ಟಕ್ಕೆ ಬಿಜೆಪಿ ಅವ್ರು ಕಾಯ್ತಾ ಇರ್ತಾರೆ. ಬಳಸ್ಕೋತಾರೆ. ಶಕ್ತಿ ಇಲ್ಲ, ಬಿಜೆಪಿ ಮೇಲೆ ಕ್ಷಣ ಕ್ಷಣಕ್ಕೂ ಕಾಯ್ತಾ ಇರ್ತಾರೆ. ಸರ್ ಬಿಜೆಪಿ ಅವರಲ್ಲ, ಏನಾರು ಹಗರಣ ಆದ್ರೆ ಪಕ್ಕದ ಮನೆಯವರೇ ಕಾಣ್ತಾರೆ. ನೀವು ನೆಟ್ಟಗಿರ್ಬೇಕು, ನೀವು ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಡಿ. ಏನ್ ಸರ್ ಇದು? ನೀವು ಅಲ್ಲಿ ಯಾರೋ ಕಾಯ್ತಾರೆ ಜೀವನ ಮಾಡೋದಲ್ಲ ಸರ್. ಪದ್ಮಾವತಿ ಅವರೇ ಒಂದ್ ನಿಮಿಷ, ಪದ್ಮಾವತಿ ಅವರೇ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತ ದೌರ್ಜನ್ಯ ಲಾಠಿ ಚಾರ್ಜ್ ಬಗ್ಗೆ ಏನಂತೀರಿ? ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಸಂಘಟನೆಗೆ ಹೆಣ್ಮಕ್ಳು ಬರದೇ ಹೆಚ್ಚು. ಸಂಘಟನೆಗೋಸ್ಕರ ಹೆಣ್ಮಕ್ಳು ಬಂದಾಗ ಅದನ್ನ ಕಾಪಾಡುವಂತ ರಕ್ಷಣೆ ಎಲ್ಲರಿಗೂ ಇರುತ್ತೆ. ಇವತ್ತು ಆ ಹೆಣ್ಮಗುಗೆ ಹೀನಾಯವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಹಿಂಸೆ ಮಾಡ್ತಾರೆ. ಪದ್ಮಾವತಿ ಅವರೇ ನಿಮ್ಮ ಆಡಿಯೋ ಬರ್ತಿಲ್ಲ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಮಕ್ಕಳು ಅಫೀಮು ಗಾಂಜಾ ಕುಡಿದು ಉನ್ಮಾದಕ್ಕೊಳಗಾಗಿದ್ದಾರೆ. ವೀರೇಂದ್ರ ಪಪ್ಪಿದೇಳಿ ಆ ಹೆಣ್ಮಗು ಆಗಿರುವಂತ ಶಿಕ್ಷಣ ಖಂಡಿಸ್ತಾ ಇದ್ದೀನಿ ನಾನು. ಆ ಶಿಕ್ಷೆ ಆ ಹೆಣ್ಮಗು ಆಗಿರುವ ಹಿಂಸೆನ ಅವ್ರು ನೋಡಿ ಈ ಮಾಧ್ಯಮ ಮುಖಾಂತರ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದವರು ಆ ಹೆಣ್ಮಗುಗೆ ನ್ಯಾಯ ಕೊಡಿ. ಯಾರು ಆ ಹೆಣ್ಮಗುಗೆ ಹಿಂಸೆ ಮಾಡಿದ್ದಾರೆ, ಯಾರು ಅವ್ರನ್ನ ಲಾಠಿ ಚಾರ್ಜ್ ಮಾಡಿದ್ದಾರೆ, ಆ ಹೆಣ್ಮಗುಗೆ ಅವ್ರನ್ನ ಅಧಿಕಾರದಿಂದ ಸಸ್ಪೆಂಡ್ ಮಾಡಬೇಕು. ಇದನ್ನ ನಾನು ಹೆಣ್ಮಗುವಾಗಿ ನಾನು ಎಲ್ಲ ಹೆಣ್ಮಕ್ಳು ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಹೆಣ್ಮಕ್ಳಿಗೆ ಬೆಲೆನೇ ಕೊಡದೇ ಇರೋ ರೀತಿನಲ್ಲಿ ಇವತ್ತು ಆ ರೀತಿ ಆ ಹೆಣ್ಮಗುಗೆ ಹಿಂಸೆ ಕೊಟ್ಟಿದ್ದಾರೆ. ದಯವಿಟ್ಟು ಆ ಹೆಣ್ಮಗು ಸಂಘಟನೆಗೆ ಅಂತ ಬಂದಿದೆ. ಆ ಸಂಘಟನೆ ಬಂದಾಗ ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ ಒಬ್ಬ ಪೊಲೀಸ್ ಅಂದ್ರೆ ಪುರುಷ ಒಂದು ಹೆಣ್ಮಗುಗೆ ಕೈ ಮಾಡ್ತಾನೆ ಅಂದ್ರೆ ಎಲ್ಲಿಂದ ಮೇಡಮ್ ಇದು? ಯಾವ ಅರ್ಥದಲ್ಲಿ ಅವ್ರು ಪುರುಷ ಮಹಿಳೆ ಅನ್ನೋದು ಏನು ವ್ಯತ್ಯಾಸ ಇರೋದಿಲ್ಲ. ಸಂಸದರಿರೋ ಜಾಗ ಏನ್ ಸರ್ ಮಾತಾಡ್ತೀರಿ ನೀವು? ಕುಮಾರ್ ಸರ್ ಮಹಿಳೆಯರು ಬಂದು ನೋಡ್ತಿದ್ದಾರೆ. ಕರ್ನಾಟಕ ಜನ ಕಾಂಗ್ರೆಸ್ ಮರ್ಯಾದೆ ತೆಗಿಬೇಡಿ, ಕಾಂಗ್ರೆಸ್ ಮರ್ಯಾದೆ ಬಿಜೆಪಿ ಅವ್ರ ಏನ್ ಡ್ರಾಮಾ ಅಂತ ಗೊತ್ತಿದೆ. ಅದು ಬಿಟ್ಟು ಇವತ್ತು ಬೀದಿನಲ್ಲಿ ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಇದನ್ನ ದಯವಿಟ್ಟು ಮೇಡಮ್ ಈಗ ಅದೇ ಇವು ಕೇಸ್ಗಳು ತೆಗಿಬಾರ್ದು ಅಂದ್ರೆ ಕಾಂಗ್ರೆಸ್ ಬರಬಾರ್ದು, ಬಿಜೆಪಿನೂ ಬರಬಾರ್ದು. ಆಮ್ ಆದ್ಮಿ ಪಾರ್ಟಿ ಬಂದ್ರೆ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಕೇಸ್. ಈ ಬಿಜೆಪಿ ಅವರು ಈ ನಾಟಕ ನಡೆಸ್ತಾ ಇರೋದು. ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಿದೆ. ಈಗ ಆಡಳಿತ ಮಾಡಕ್ಕಾಗ್ದಿರೋ ಅಸಮರ್ಥರು ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವು ಬ್ಯಾಲೆಟ್ ಅಲ್ಲ ಮಾಡ್ರಿ, ಬ್ಯಾಲೆಟ್ ಚುನಾವಣೆ ಗೆಲ್ಲಂತ ಗೊತ್ತಿದೆ. ಜನ ಇವತ್ತು ತಂಬರ ಇದ್ದಾರೆ. ನೀವು ಆಡಳಿತ ನೋಡಿ, ನೀವು ನೆಕ್ಸ್ಟ್ 50 ಗೆಲ್ಲಂತ ಕರ್ನಾಟಕದಲ್ಲಿ
ಚುನಾವಣೆ ಗೆಲ್ಲೋದನ್ನ ಬಿಜೆಪಿ ಹೇಳ್ಕೊಡ್ಬೇಡಿ. ತಾಕತ್ತಿದ್ರೆ ಚುನಾವಣೆ ಬಂದ್ಬಿಡ್ತಲ್ಲ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ಪದ್ಮಾವತಿ ಅವರೇ. ಥ್ಯಾಂಕ್ ಯು ಗಾಟ್ ಇಟ್. ನಿಮ್ಮ ಕಾಂಟ್ಯಾಕ್ಟ್ಸ್ ನಂಗೆ ಅರ್ಥ ಆಯಿತು. ರೈಟ್, ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಆದರೆ ಇದೊಂದು ಉತ್ಸವದ ರೀತಿ ಆಗುವ ಸಂದರ್ಭದಲ್ಲಿ ಇಂಥ ಒಂದು ವಾತಾವರಣ ಇದೆಯಲ್ಲ, ಅದಾಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿಲ್ಲ. ಗೃಹ ಇಲಾಖೆ ಇದಕ್ಕೆ ನೇರ ಹೊಣೆ, ಯಾಕೆಂದರೆ ಸೂಕ್ತ ರೀತಿಯ ಸೂಚನೆಯನ್ನು ಕೊಡಬೇಕಾಗಿತ್ತು. ಸ್ಥಳೀಯರ ಜೊತೆ ನಾನೇ ಮಾತಾಡಿದ್ದೀನಿ, ಅಲ್ಲೊಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಶಾಸಕರು ಇಮಿಡಿಯೇಟ್ ಆಗಿ ಬಂದು ಲಂಡನ್ನಲ್ಲಿದ್ದಾರಂತೆ, ಯಾವುದೋ ಒಂದು ಮಗಳ ಅಡ್ಮಿಷನ್ಗೆ ಹೋಗಿದ್ದಾರಂತೆ, ಲೆಟ್ ದೆಮ್ ಕಮ್ ಬ್ಯಾಕ್, ಬಂದುಬಿಟ್ಟು ಏನಾಗಿದೆ ಪರಿಸ್ಥಿತಿ ಅದನ್ನೆಲ್ಲ ಅವಲೋಕಿಸಿ ಸೂಕ್ತ ರೀತಿಯ ಕ್ರಮಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.